ಲೋ ನವೀನ ಚಿತ್ರದ ಇವತ್ತು ಎರಡನೇ ಹಾಡು ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಅದುವೇ ಒಂದು ಹಾಡಿನ ಹೆಸರು ಬಂದು ಕೈ ತೊಳ್ಕೊಂಡು ಮುಟ್ಟಂಗವಳೆ ನನ್ನ ಹುಡುಗಿ ಅಂತ ಎರಡನೇ ಹಾಡು. ಜೊತೆಗೆ ಇವತ್ತು ನಾವು ಇಷ್ಟು ದಿನ ಎಲ್ಲೂ ನಮ್ಮ ಚಿತ್ರದ ನಾಯಕಿ ನಟಿ ಯಾರು ಅಂತಾನೆ ನಾವು ತೋರಿಸಿರ್ಲಿಲ್ಲ. ಎಲ್ಲ ಏನಪ್ಪ ನಿಂದೊಂದೇ ಪೋಸ್ಟ್ ಹಾಕಂತ ಇದೆಯಾ, ಯಾರು ನಿಮ್ಮ ಸಿನಿಮಾ ಹೀರೋಯಿನ್ ಅಂತ ಇದ್ರು. ಇವತ್ತು ನಾವು ನಮ್ಮ ಸಿನಿಮಾದ ಹೀರೋಯಿನ್ ಯಾರು ಅಂತ ತೋರಿಸುವಂತ ಟೈಮ್ ಬಂದಿದೆ. ಅನುಭವ ಬನ್ನಿ. ಹಲೋ ಹೊರಟೋಯ್ತು. ಹಲೋ ಚೆಕ್. ಹಲೋ ಚೆಕ್. ಓಕೆ, ಮೈಗೆ ಶಾರ್ಕ್ ಚೆಕ್ 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 ಚೆಕ್. ಓಕೆ, ಅಲ್ಲ ಆ ಡೈಲಾಗ್ ಹೇಳಿದ ತಕ್ಷಣ ಮೈಕ್ ಆಫ್ ಆಗ್ತಾ ಇದೆ, ಅದಕ್ಕೆ ಟೆನ್ಷನ್ ಆಗೋದು. ನಾನು ಅವ್ರು ಹೇಳಿದ್ ಹೇಗಿತ್ತು ಅಂದ್ರೆ ನಾನೇ ಚಿತ್ರದ ಹೀರೋಯಿನ್ ಅಂತ ಅಲ್ಲ, ಬರೀ ಕಾರ್ಯಕ್ರಮದ ನಿರೂಪಣೆಗೆ ಬಂದಿದ್ದೀನಿ. ಹೀರೋಯಿನ್ ಯಾರು ಅಂತ ನಾವು ಕೂಡ ಇವತ್ತು ಹುಡುಕುವಂತ ಹಾಗೂ ಪರಿಚಯ ಮಾಡುವಂತ ಒಂದು ವಿಶೇಷವಾದ ಘಳಿಗೆಗೆ ಬಂದಿದ್ದೀವಿ. ಮೊದಲನೇದಾಗಿ ಇಷ್ಟೊತ್ತು ಬ್ಯೂಟಿಫುಲಿ ಒಂದು ಕಾರ್ಯಕ್ರಮಕ್ಕೆ ಮ್ಯೂಸಿಕಲ್ ಆರಂಭವನ್ನ ಕೊಟ್ಟಂತ ಈ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ದೀಪವನ್ನ ಬೆಳಗಿಸೋದ್ರ ಮೂಲಕ ವಾಡಿಕೆಯಂತೆ ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮ ಮುಂದುವರಿಸುವಂತ ಆಸೆ. ಹಾಗಾಗಿ ದಯಮಾಡಿ ವಾಲಂಟಿಯರ್ಸ್ ದೀಪವನ್ನ ವೇದಿಕೆ ಮೇಲೆ ತರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. CMR ಯೂನಿವರ್ಸಿಟಿಯ ಚೇರ್ಮನ್, ಮಾಜಿ ರಾಜ್ಯಸಭಾ ಸಂಸದರು ಸದಸ್ಯರಾಗಿರುವಂತಹ ನಮ್ಮ KC ರಾಮಮೂರ್ತಿ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು, ದೀಪ ಬೆಳಗಿಸೋದ್ರ ಮೂಲಕ ಚಾಲನೆ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೂ ಬೆನ್ ಚಿಕ್ಕಸ್ವಾಮಿ ಸರ್ ಅವರು ಸುಮಾರು 35-40 ವರ್ಷಗಳಿಂದ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ರು. ಈ ಸಿನಿಮಾ ಬಹಳ ಪ್ರೀತಿಯಿಂದ ನವೀನ್ ಸಜ್ಜು ಅವರು ಮಾಡೋದಕ್ಕೆ ಹೊರಟಾಗ ತುಂಬ ಹೃದಯದ ಆಶೀರ್ವಾದವನ್ನು ಕೊಟ್ಟಂಥದ್ದು ಚಿಕ್ಕಸ್ವಾಮಿ ಸರ್ ಅವರು. ಆತ್ಮೀಯವಾದ ಸ್ವಾಗತ. ಹಾಗೂ ಮಾದೇಶ್ ಬಸವರಾಜು ಸರ್ ಅವರು ದಯಮಾಡಿ ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಅನಂತ್ ಬದ್ರಿ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ರಾಮಕೃಷ್ಣ ಅವರು, ಇವರೆಲ್ಲರೂ ಈ ಕಾರ್ಯಕ್ರಮಕ್ಕಾಗಿ ಬಹಳ ವಿಶೇಷವಾಗಿ US ಇಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಬಿಡುವು ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಹಕಾರಕ್ಕೆ. ಇನ್ನು ಮಂಡ್ಯದಲ್ಲಿ ಹಲವಾರು ಜನಪರ ಕೆಲಸಗಳನ್ನ ಮಾಡ್ತಾ ಇರುವಂತ ಸಚ್ಚಿದಾನಂದ ಅವರು, ಸಚ್ಚಿ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ದೀಪಂ ಹರತು ಮೇ ಪಾಪಾನಿ, ಸಂಧ್ಯಾ ದೀಪಂ ನಮೋಸ್ತುತೆ. ಪ್ರೀತಿಯಿಂದ ಗಣ್ಯರೆಲ್ಲರೂ ಸೇರಿ ಬೆಳಗಿಸಿದಂಥ ಈ ದೀಪ ನಮ್ಮ ಜೀವನದಲ್ಲಿರುವಂಥ ಕತ್ತಲೆನೆಲ್ಲ ದೂರ ಮಾಡಲಿ, ದೇಹದಲ್ಲಿರುವಂಥ ಎಲ್ಲ ಕತ್ತಲನ್ನು ನಾಶ ಮಾಡಲಿ, ಸುಜ್ಞಾನವನ್ನ, ಬೆಳಕನ್ನ, ಸಮೃದ್ಧಿಯನ್ನ ಕೊಡ್ಲಿ ಅಂತ ವಿನಂತಿಸ್ಕೋತಾ ಹೌದೌದು ಸೋನಲ್ ಅವರೇ, ಆ ಲೈನ್ಸ್ ಅಂತೂ ನಿಮಗೇ ಬರ್ದಿರೋ ಹಂಗಿದೆ. ಹೌದು, ನಿಮಗೂ ಬರ್ದಿದ್ದೀನಿ, ಇವ್ರಿಗೂ ಬರ್ದಿದ್ದೀನಿ, ನಿಮಗೂ ಬರ್ದಿದ್ದೀನಿ, ಎಲ್ಲ ಚೆಲುವಿಯರಿಗೂ ಬರ್ದಿದ್ದೀನಿ. ಆಕ್ಚುಲಿ ನಮ್ಮ ಚಿತ್ರದ ನಾಯಕಿ ನಟಿಯನ್ನ ಪರಿಚಯ ಮಾಡಿಸೋದಕ್ಕೋಸ್ಕರ ನಮಗೆ ಫೇವರೇಟು ಒಂಥರ ಒಂದು ವೈಬ್ಸು. ಎಷ್ಟು ಚೆನ್ನಾಗಿ ಇವರು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಎಷ್ಟು ಮುದ್ದಾಗಿ ಕಾಣ್ತಾರೆ ಅಲ್ವಾ. ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದ್ರೆ ಇವ್ರಿಗೆ ಫ್ಯಾನ್ಸ್ ಫಾಲೋಯಿಂಗ್ ಕರೆಕ್ಟಾಗಿ ಕಡಿಮೆ ಇದೆಯಾ, ಅದಕ್ಕೆ ಇವರು ನಮ್ಮ ಹೀರೋಯಿನ್ ಕರ್ಕೊಂಡು ಬಂದ್ರೆ ನಮ್ಗೊಂದು ಅದು ವೈಬ್ಸು, ನಮ್ಮ ಸಿನಿಮಾಗೊಂದು ಬ್ಲೆಸ್ಸಿಂಗ್ ಅಂತ ಹೇಳಿ ಅದು ಫಸ್ಟ್ ಟೈಮ್ ಚಮಕ್ ನಾನೇ ತಗೊಂಡ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಸೊ ಇವಾಗ
ಮಾಡ್ತಾರಂತ, ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ ನಾನೇ ಬ್ಲಶ್ ಆಗೋದೆ. ಹೌದು, ಒಂದು ಎರಡಾಯ್ತು, ಈಗ ಮೂರನೇ ಸಲ ರಿಯಲ್ ಅಥವಾ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಎಸ್, ಈಗ ನಮ್ಮ ಸೋನಾಲ್ ಮೇಡಮ್ ಅವರು ಹಾ. ನಮ್ಮ ಆಶಾ ಅಂತ ಕ್ಯಾರೆಕ್ಟ್ರು, ಆಶಾ ಬಾರಮ್ಮ ಒಂದ್ಸಲ ಅಂತಂದ್ರೆ ಬಂದ್ಬಿಡ್ತಾರೆ. ನಾನೇ ಹೋಗಿ ಕರ್ಕೊಂಡು ಹೋಗ್ತೀನಿ. ಹೌದಾ? ಓಕೆ, ಸೂಪರ್. ನಿಜವಾದ ಆ ಬೆಳಗಿ ಚಿತ್ರದ ನಾಯಕಿ ಯಾರು? ಚಂದ ಕಾಣಿಸ್ತಾಳೆ ತನ್ನ ಬೆಳಗಿ. ನಮ್ಮ ನಿಜವಾದ ಲೋ ನವೀನ ಸಿನಿಮಾದ ಬಯ್ಯಾರಿ ಅಂದ್ರೆ ಆಶಾ, ಕೈ ತೊಳ್ಕೊಂಡು ಮುಟ್ಟಂಗವಳೆ ಆ ಬೆಳಗಿ ಅಂತ ಹುಡುಗಿ ಇವರೇನೆ. ವೆಲ್ಕಮ್ ವರ್ಷಾ ಅವರೇ. ನವೀನ್ ಅವರೇ, ಕೊನೆಗೂ ಪರಿಚಯ ಮಾಡಿದ್ರಿ. ಇನ್ನೊಂದ್ಸಲ ಅವು ಕೈ ತೊಳ್ಕೊಂಡ್ಬಿಟ್ಟೆ. ಓಕೆ, ನಾನು ಕೈ ತೊಳೆದಿದ್ದೀನಿ ಯಾವಾಗ್ಲೇ. ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ ಅಣ್ಣ, ಹಾಡು ನೋಡಿದ್ರೆ ನಿಮ್ ಮನೆಗೆ ಹೋಗಿ ಕೈ ತೊಳೆದ್ಬಿಟ್ಟು ನಿಮ್ ಹೆಂಡತಿ ಮುಟ್ಬಿಟ್ಟು ಯಾವ್ದು ರೀಚ್ ಮಾಡಿಸ್ಬೇಕು ಅಂತ. ಒಂದ್ ನಿಮಿಷ ನವೀನ್ ಅವರೇ, ಆ ಮೈಕ್ ಕೊಟ್ಬಿಡಿ. ಹಾ, ಈಗ ಈಗ ಆಕ್ಚುಲ್ ಲುಕ್. ವಯ್ಯಾರಿ 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 ವಯ್ಯ ವಯ್ಯಾರಿ 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 ವಯ್ಯ ವಯ್ಯಾರಿ 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 ವಯ್ಯ. ಓಕೆ, ಸೋನಲ್ ಅವರೇ ದಯವಿಟ್ಟು ಬರಬೇಕು. ಪ್ರೀತಿಯಿಂದ ವೇದಿಕೆಗೆ ಬಂದು ನಮ್ಮನ್ನು ಕನ್ಫ್ಯೂಸ್ ಮಾಡಿ, ಯಾಕಂದ್ರೆ ಅವರು ಹಂಗಿದ್ದಾರೆ ನೋಡೋದಕ್ಕೆ, ಅಷ್ಟು ಮುದ್ದಾಗಿದ್ದಾರೆ. ನಮ್ಮ ಮುದ್ದಾದ ಹೀರೋಯಿನ್ನ ಪರಿಚಯ ಮಾಡಿಕೊಟ್ರಿ, ಈ ಹಾಡನ್ನ ಬಿಡುಗಡೆ ಮಾಡಿಕೊಡ್ಬೇಕು ಇವಾಗ. ಹೇಗೆ ಅಂದರೆ ನಿಮ್ಮ ಪ್ರೀತಿಯ ವಿಷಯ ತಿಳಿಸ್ತಾ, ಲಾಂಚ್ ಅಂದರೆ ಲೋ ನವೀನ ಸಿನಿಮಾದ ಈ ವಯ್ಯಾರಿ ಹಾಡು ರಿಲೀಸ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಲೋ ನವೀನ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಫಸ್ಟ್ ಸಾಂಗ್ ತುಂಬ ಇಷ್ಟ ಆಯಿತು, ಸೆಕೆಂಡ್ ಸಾಂಗ್ ಕೇಳಾಯಿತು, ಎಂಟ್ರಿಯಲ್ಲೇ ತುಂಬ ಬ್ಲಶ್ ಆಗಿದೆ ನಾನು. ವೆರ್ ಇಸ್ ನವೀನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಹೀರೋಯಿನ್ ಅಲ್ಲದಿದ್ರು ಅದೊಂದು ಫೀಲ್ ಕೊಟ್ರಿ ಮಧ್ಯದಲ್ಲಿ, ಥ್ಯಾಂಕ್ ಯು. ಬಟ್ ಎನಿವೇ, ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್ ದಿಸ್ ಸಾಂಗ್ ಆ್ಯಂಡ್ ವೆಲ್ಕಮ್ ಟು ದ ಫಿಲ್ಮ್ ಇಂಡಸ್ಟ್ರಿ. ಹಾರ್ಟಿಲಿ ವೆಲ್ಕಮ್. ಲೋ ನವೀನ ಸಿನಿಮಾದ 2ನೇ ಹಾಡು ಲಾಂಚ್ ಮಾಡಿ. ಥ್ಯಾಂಕ್ ಯು. ನಾನು ಏನು ಫಾರ್ಮಲ್ ಆಗಿ ಮಾತೇ ಆಡಿಲ್ಲ. 2ನೇ ಹಾಡು ಬಿಡುಗಡೆ ಮಾಡ್ತಾ ಇದ್ದೀವಿ. ಫಸ್ಟ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ, ಸೂಪರ್ ಡೂಪರ್ ಸಕ್ಸಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ 75 ಮಿಲಿಯನ್ಸ್ಗೂ ಜಾಸ್ತಿ, ಅಂದರೆ 7.5 ಕೋಟಿಗಿಂತಲೂ ಜಾಸ್ತಿ ವ್ಯೂಸ್ ಕ್ವಾಡಾಣೆ ಹಾಡಿಗಾಗಿದೆ. ಮತ್ತೆ ಎಲ್ಲ ಕಡೆನೂ ಒಂದು ಸಕ್ಸಸ್ಫುಲ್ ಜರ್ನಿ ಮಾಡ್ತಾ ಇದ್ದೀವಿ ನಾವು ಹಾಡು ಜೊತೆ ಕಾರ್ಯಕ್ರಮಗಳು. ಈಗ 2ನೇ ಹಾಡಿಗೆ ಎಲ್ಲರೂ ಸಾಕ್ಷಿಯಾಗಿದ್ದೀರಾ. ಎಲ್ಲರೂ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಬಳಗದ, ಕುಟುಂಬ ಬಳಗದವರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಗಣ್ಯರಿಗೆ ನನ್ನ ನಮಸ್ಕಾರಗಳು. ಈಗ ತಾನೇ ಈ ಸಾಂಗ್ ರಿಲೀಸ್ ಆಗಿದೆ ಅಣ್ಣ, ಸಾಂಗ್ ನೋಡಿದ್ದೀರಾ? ನಿಮ್ಮ 2 ಮಾತು, 2 ಅನಿಸಿಕೆಗಳು. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಭಾಳ ಸುಂದರವಾಗಿ ಇದನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಅನುಪಮ ಭಟ್ರ ಅವರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ನಾವೆಲ್ಲ ಕುಳಿತಿದ್ದರೆ, ನಾವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಇನ್ನೂ ಹಳ್ಳಿ ಇತ್ತು ಬೆಂಗಳೂರಲ್ಲಿ, ಅಲ್ಲಿ ನಾವು ಆಡಿದಂಥ ಆಟಗಳು, ಅಲ್ಲಿ ಬೆಳೆದಂಥ ರೀತಿ ಎಲ್ಲವನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಜನರಿಗೆ, ಈಗಿರ್ತಕ್ಕಂಥ ಒಂದು ಜನ್ರೇಷನ್ಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ನವೀನ್ ಮಾಡಿದ್ದಾರೆ. ಅದು ಬಹಳ ಯಶಸ್ವಿ ಆಗುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ದಿವಸಗಳ ಹಿಂದೆ ಚಿತ್ರಗಳು ಬಂದಿದ್ದಾಗ ಮೊದಲನೇ ಹಾಡನ್ನ ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಕೊಟ್ಟಿದ್ದರು. ನಮ್ಮ ಮನೆಯವರೆಲ್ಲರೂ ಕೂಡ ಅದನ್ನು ಎಷ್ಟು ಸಾರಿ ಕೇಳಿದೋ ಗೊತ್ತಿಲ್ಲ. ಎಲ್ಲರೂ ಕೂಡ ಅತ್ಯಂತ ಖುಷಿಪಟ್ಟಿರ್ತಕ್ಕಂಥ ಒಂದು ಹಾಡದು. 2ನೇ ಹಾಡು ಏನು ಹೇಳಬೇಕು ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಎಷ್ಟು ಜನ ಹೆಣ್ಮಕ್ಳಿಗೆ ಅದು
ತುಂಬಾ ಓವರ್ ಅಟ್ರಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್, ಕೈ ತೊಗೊಂಡೇ ಮುಟ್ಟಬೇಕು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ದೀರಿ ನೀವು. ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಸಾಂಗ್ ಇದು. ಭಾಳ ಹೆಚ್ಚಿನ ಒಂದು ಜನಪ್ರಿಯತೆ ಪಡೆಯೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಏನು 7.5 ಕೋಟಿ ಅಂತ ಹೇಳಿದ್ರೆ ಬಹುಶಃ ಈ ಸಾಂಗು ಎಲ್ಲ ಹೆಣ್ಮಕ್ಳು ನೋಡೇ ನೋಡ್ತಾರೆ, ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲರೂ ಇದನ್ನು ನೋಡೇ ನೋಡ್ತಾರೆ. 10 ಕೋಟಿಯನ್ನು ಮೀರುತ್ತೆ. ಭಾಳ ಒಳ್ಳೆಯದಾಗಲಿ ಈ ಸಿನಿಮಾ, ಅತ್ಯಂತ ಯಶಸ್ವಿಯಾಗಿ ಜನರ ಮನಸ್ಸನ್ನು ಮುಟ್ಟಂಥ ಕೆಲಸ ಆಗಲಿ. ನವೀನ್ ಅವರ ಪ್ರಯತ್ನ, ಈಗ ತಾನೇ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ವರ್ಷ ಅವರ ಒಂದು ಪ್ರಯತ್ನ ಚೆನ್ನಾಗಾಗಲಿ. ಭಾಳ ಒಳ್ಳೆಯ ಒಂದು ಪ್ರಯತ್ನ ಇದು. ಚಿಕ್ಕಸ್ವಾಮಿಗಳು ಯಾವುದಕ್ಕೆ ಕೈ ಹಾಕಿದ್ರು ಕೂಡ ಅದು ಯಾವತ್ತೂ ಫೇಲ್ಯೂರ್ ಆಗೋದೇ ಇಲ್ಲ. ಅದು ನಮ್ಮೆಲ್ಲ ಅವ್ರ ಸ್ನೇಹಿತರಾಗಿದ್ದು ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಅವರು ಏನೇ ಒಂದು ಪ್ರಾಜೆಕ್ಟ್ ಕೈ ತೆಗೆದುಕೊಂಡ್ರು ಕೂಡ ಅದು ಅತ್ಯಂತ ಯಶಸ್ವಿಯಾಗಿ ಅದು ಬಂದಿರತಕ್ಕಂಥದ್ದು ನಮಗೆಲ್ಲ ಸಾಕ್ಷಿಭೂತವಾಗಿದೆ. ಇದು ಅಷ್ಟೇ, ಯಾವುದೇ ರೀತಿಯಲ್ಲೂ ಕೂಡ ಯಾರು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕರ್ನಾಟಕದ ಜನತೆಯ ಹೃದಯವನ್ನು ಭಾಳ ಚೆನ್ನಾಗಿ ಇದು ಮುಟ್ಟುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆಲ್ಲ ಇದೆ. ಮತ್ತೊಮ್ಮೆ ಈ ತಂಡದೆಲ್ಲರಿಗೂ ಕೂಡ ಶುಭಗಳನ್ನು ಕೋರುತ್ತಾ, ನವೀನ್ ಹಾಗೂ ವರ್ಷ ಅವರಿಗೆ ಒಳ್ಳೆಯದಾಗಲಿ. ಅವರ ತಂಡದ ಎಲ್ಲರೂ ಕೂಡ ನಿರ್ದೇಶಕರು ಎಲ್ಲರಿಗೂ ಕೂಡ ನಾನು ಭಾಳ ಇದೊಂಥರ ದೇ ಡೋಂಟ್ ಲುಕ್ ಲೈಕ್ ಏನೋ ಒಂದು ಸಿನಿಮಾ ಮಾಡ್ತಾ ಇದೆ ಅಂತಕ್ಕಂಥ ಜನ ಥರ ಕಾಣಿಸೋದೇ ಇಲ್ಲ. ಎಲ್ಲರೂ ಕೂಡ ಏನೋ ಒಂದು ಟೋಟಲ್ ಇನ್ವಾಲ್ವ್ಮೆಂಟ್ ಅನ್ನು ಡೈರೆಕ್ಟರ್ ನೋಡಿದಾಗ ಹೇಳ್ತಾ ಇದ್ದೆ. ಇದು ಆ ಒಂದು ಫೀಲೇ ಇಲ್ಲ. ಸೊ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಇಟ್ಸ್ ಎ ಫ್ಯಾಮಿಲಿ ಪ್ರೊಡಕ್ಷನ್, ಇಟ್ಸ್ ಎ ಫ್ಯಾಮಿಲಿ ಆ್ಯಕ್ಟಿವಿಟಿ. ಎಲ್ಲ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹಾರೈಸಿ ನಾನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಪ್ರೀತಿಯಿಂದ ಶುಭ ಹಾರೈಸಿದಂಥ CMR ಯೂನಿವರ್ಸಿಟಿಯ ಚೇರ್ಮನ್, ರಾಜ್ಯಸಭಾ ಸದಸ್ಯರು ಶ್ರೀ KC ರಾಮಮೂರ್ತಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಮ್ಮ ಮಾಜಿ ಸಚಿವರು ಪುಟ್ಟರಾಜು ಸರ್ ಇದ್ದಾರೆ. ಸರ್, ರಾಮಮೂರ್ತಿ ಸರ್ ಹೇಳ್ದಂಗೆ ನಿಮಗೂ ನಿಮ್ಮ ಬಾಲ್ಯದ ದಿನಗಳು, ಬಾಲ್ಯ ಅಂದರೆ ಈ ಬಾಲ್ಯ ಅಲ್ಲ, ಆ ಲೆವೆಲಿನ ಬಾಲ್ಯದ ದಿನಗಳು, ಎಲ್ಲಾದರೂ ಹಳ್ಳಿಯಲ್ಲಿ ತೋಟದಲ್ಲಿ ಹೆಣ್ಮಕ್ಳು ನರೇಗಿಸುವಂಥ ಆ ಸನ್ನಿವೇಶಗಳು ಏನಾದರೂ ಜ್ಞಾಪಕ ಬಂತ? ಇಲ್ಲಮ್ಮ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಾನು 10 ವರ್ಷ ಇದ್ದಾಗೆ ಅವ್ರಿಗೆ ಸ್ಟಾಕ್ ಕಟ್ತಾ ಇದ್ದೆ. ಮೈಸೂರು ರಣಜಿತ್ ಥಿಯೇಟರ್, ಲಕ್ಷ್ಮೀ ಥಿಯೇಟರ್ ಹಾಕಿ ನಮ್ಗೆ 20 ಟಿಕೆಟ್ ಕೊಡೋರು. ಬಟಣ ರಾಜ್ಕುಮಾರ್ ಅವರಿಗೆ ರಸಿಕರ ರಾಜ ಅಂತಾರೆ. ಅವರೊಬ್ಬರಿಗೆ ಆ ಹೆಸರು ಇರ್ಲಿಕ್ಕೆ ಸಾಧ್ಯ. ಒಂದು ಫಿಲಮ್ಗೆ ಹೋದ್ರೆ ನಾವು ಪರಿವರ್ತನೆಯಾಗಿ ಈಚೆ ಬರ್ತಾ ಇದ್ದು. ಗೊತ್ತಕ್ಕ, ಬಂಗಾರ ಮನುಷ್ಯ ನೋಡಿದಂಥ ಸಂದರ್ಭದಲ್ಲಿ ಅವತ್ತೇ ನಾನು ಒಳ್ಳೆ ಕೃಷಿಕನಾಗಬೇಕು ಅಂತ ತೀರ್ಮಾನ ಮಾಡಿ ತೋಟದ ಕೆಲಸ ಶುರು ಮಾಡಿದಂಥವ್ರು. ಆದರೆ ನಮ್ಮ ರಾಮಮೂರ್ತಿ ಸಾಹೇಬ್ರು ಹೇಳಿದಾಗೆ ನಮ್ಮ ಬೆನ್ ಚಿಕ್ಕಸ್ವಾಮಿ ಅವರು, ಮಂಡ್ಯದ ಗಂಡು, ಅಂಬರೀಷ್ ಅಣ್ಣ ಬಿಟ್ಟರೆ ಅವರೇ ಸದ್ಯಕ್ಕೆ. ಅವ್ರು ಏನೇ ಬಿಟ್ಟದ್ದೆಲ್ಲ ಚಿನ್ನ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿ ಇಕ್ಕಟ್ಟು ಸಿಗ್ತಾ ಇದ್ದು ಅನ್ನೋ ಭಾವನೆ ಇತ್ತು ಈ ನಾಡಿನಲ್ಲಿ. ಆದರೆ ನಮ್ಮ ಮಂಡ್ಯದ ಒಂಬಾಳೆ ಫಿಲಮ್ಸ್ನವ್ರು ಇವತ್ತು ಎಷ್ಟು ಮಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಅದೇ ಸಾಲಿನಲ್ಲಿ ರಾಮಮೂರ್ತಿ ಸಾಹೇಬ್ ಹೇಳಿದಾಗೆ ನಮ್ಮ ಚಿಕ್ಕಸ್ವಾಮಣ್ಣ ಮುಟ್ಟದ್ದೆಲ್ಲ ಚಿನ್ನ ಆಗುತ್ತೆ. ಅಮೆರಿಕದಲ್ಲೂ ಮುಟ್ಟದ ಚಿನ್ನ, ಇಲ್ಲಿ ಬಂದರು ಗೊತ್ತಕ್ಕ. ಅದ್ದೂರಿ ಫಿಲಮ್ ರಿಲೀಸ್ ಆಗಬೇಕಿತ್ತು. ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ಗೆ ಸ್ವಲ್ಪ ಕ್ಲಾಶ್ ಆಯಿತು. ಅವ್ರು ನ್ಯಾಯ ಬಿಡ್ಸೋಕೆ ಅವ್ರು ಸಿಗಾಕೊಂಡ್ರು. ಆದರೆ ಅವ್ರು ಸಿಗಾಕೊಂಡ ಕಾರಣದಿಂದ ಇಡೀ ನಾಡಿನಾದ್ಯಂತ ಅದ್ದೂರಿಯಾಗಿ ಆ ಫಿಲಮ್ ಓಡಿದಂಥದ್ದಿದೆ. ಇವತ್ತು ನವೀನ್ ಸಜ್ಜ ಅವರು ಅದೊಂದು ಮಂಡ್ಯದ ಗಂಡು, ಎರಡನೇದು ಈಗ ಅದು ನಮ್ಮ ಚಿಕ್ಕಸ್ವಾಮಣ್ಣ ಕಣ್ಣಿಗೆ ಬಿದ್ದ ಮೇಲೆ ಭಾಳ ಎತ್ತರಕ್ಕೆ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಹಾಡುಗಳನ್ನ ಫಿಲಮ್ ನೋಡ್ತಾ ಇದ್ರೆ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಈ ನಾಡಿನಲ್ಲಿ ಒಂದು ದೊಡ್ಡ ಚಲನಚಿತ್ರ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಾಭಾವನೆ ಇದೆ. ಇವತ್ತು 2ನೇ ಹಾಡು ರಿಲೀಸ್ ಆಗ್ತಾ ಇದೆ. ಅದೇ ಇದನ್ನು ಮಂಡ್ಯದಲ್ಲಿ ಮಾಡಬೇಕು, ದೊಡ್ಡ ಕಾರ್ಯಕ್ರಮ ಅನ್ನೋದಿತ್ತು. ಆದರೂ ಚಿಕ್ಕಸ್ವಾಮಣ್ಣ ಇಲ್ಲ, ನಾನು ಇಲ್ಲೇ ಬೆಂಗಳೂರಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಅದರಲ್ಲೂ ನಮ್ಮ ರಾಮಮೂರ್ತಿ ಸ್ವಾಮಿ ಸರ್ ಅವರು ಬಹಳ ಫೇವರೆಟ್. ಅವರು CMR ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನಾಗ್ರೇಷನ್ ಆಗ್ಬೇಕಾದ್ರೂ ಅಮೆರಿಕನ್ ಚಿಕ್ಕಸ್ವಾಮಣ್ಣ ಬರಬೇಕು. ಚಿಕ್ಕಸ್ವಾಮಣ್ಣದ ಯಾವ ಕಾರ್ಯಕ್ರಮ ಆಗ್ಬೇಕಾದ್ರೂ ರಾಮಮೂರ್ತಿ ಸರ್ ಇರಬೇಕು. ಅವ್ರ ಜೊತೆ ನಾನು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಭಾಳ ಅವರ ಕೈಗುಣನೂ ಅಷ್ಟೇ ಚೆನ್ನಾಗಿದೆ. ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ಕೊಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿ ಹೀರೋಯಿನ್ ಅವ್ರನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನು ನಾಡಿನಲ್ಲಿ ಅತ್ಯುತ್ತಮವಾಗಿ ನಟಿಯಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಪುಟ್ಟರಾಜು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಮಾದೇಶ್ ಸರ್ ಅವರು
ಸರ್, ಈ ಕಾರ್ಯಕ್ರಮಕ್ಕಾಗಿ US ಇಂದ ಬಂದಿದ್ದೀರಾ, ಅದು ಬಹಳ ಪ್ರೀತಿಯಿಂದ ಇಷ್ಟೊಂದು ಖುಷಿಯಿಂದ ಬಂದಿದ್ದೀರಾ. ತುಂಬಾ ಧನ್ಯವಾದಗಳು. ಅದು ರಾಮನ ಬಾಲ. ರಾಮ ಎಲ್ಲಿರ್ಬೇಕು, ಆಂಜನೇಯ ಇರ್ಬೇಕು. ಸರ್, ಏನ್ ಹೇಳ್ತೀರಾ ಈ ಹಾಡಿನ ಬಗ್ಗೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಹಾಡಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರೀಕರಣ ಮಾಡಿರೋಂಥ ಜಾಗ ಅದನ್ನೆಲ್ಲ ನೆನೆಸ್ಕೋತಾ ಇದ್ರೆ ನಮಗೆ ನಾನು ಹುಟ್ಟಿ ಬೆಳೆದಂಥದ್ದು ತಲಕಾಡು, ನಮ್ಮ ಕಂಪ್ಲೀಟ್ ಶ್ರೀರಂಗಪಟ್ಟಣ ಬಿಟ್ಟು ಎಲ್ಲೂ ನಮ್ಮ ಹೋಗಿಲ್ಲ. ತಾಯಿಯವರು ಕೊಳ್ಳೇಗಾಲ, ಮೇಲ್ಕೋಟೆ, ಶ್ರೀರಂಗಪಟ್ಟಣ. ಸೊ ಹಾಗಾಗಿ ನನಗೆ ಆ ಸುತ್ತಮುತ್ತಲಿನ ವಾತಾವರಣದ್ದೇ ಎಲ್ಲ ಕಾಣ್ತಾ ಇತ್ತು ನನಗೆ. ನಾನು ಕೂಡ ನಮ್ಮ ತಂದೆ ಒಕ್ಕಣೆ ಮಾಡಿಸಿದ್ದ ದಿನಗಳ ನೆನಪು ಬಂತು ನನಗೆ, ಆ ಜಾಗ ಎಲ್ಲ ನೆನಪು ನೋಡಿದಾಗ. ನಾನು ಅಮೆರಿಕಕ್ಕೆ ಹೋಗಿ 28 ವರ್ಷ ಆಯಿತು. 28 ವರ್ಷದಲ್ಲಿ ಹಲವಾರು ಕನ್ನಡ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಅಕ್ಕ ಮತ್ತು ನಮ್ಮ ಕಾವೇರಿ ಕನ್ನಡ ಸಂಘ ಅಂತ ವಾಷಿಂಗ್ಟನ್ DC ನಲ್ಲಿದೆ. ಆ ಒಂದು ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನವೀನ್ ಸಜ್ಜು ಅವ್ರನ್ನ ಕರೆಸಿದ್ದೆ, ನಾನು ಮುಖ್ಯ ಆಫೀಸ್ ಬೇರರ್ ಆಗಿದ್ದಾಗ. ಆ ಸಂದರ್ಭದಲ್ಲಿ ನವೀನ್ ಸಜ್ಜು ಅವರು, ಅವರ ಬಗ್ಗೆ ಬಹಳಷ್ಟು ಸಂಗೀತ ಕಾರ್ಯಕ್ರಮಗಳ ಪರಿಚಯ ನನಗಿತ್ತು. ಕಾರ್ಯಕ್ರಮಕ್ಕೆ ನಾನು ಚಿಕ್ಕಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವರು ಆ ಕಾರ್ಯಕ್ರಮ ನೋಡಿದಾಗ, ಹೇ ಯಾರಪ್ಪ ಇದು, ನಮ್ಮ ಹುಡುಗ ಇದ್ದಂಗಿದ್ದಾನೆ, ಇಷ್ಟು ಚೆನ್ನಾಗಿ ಆಡ್ತಾನೆ ಅಂತ ನಾನು ಕೇಳಿದ್ರು. ಸೊ ಹಾಗೆ ನವೀನ್ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ, ಯಾವುದು ನಮ್ಮ ಮುಂದಿನ ಪ್ರಾಜೆಕ್ಟ್ ಏನು ನವೀನ್ ಅಂತ ಕೇಳಿದಾಗ, ಹೀಗೀಗೆ ಒಂದು ಪಿಕ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಸೊ ಅದೇ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಸ್ವಾಮಿಯವರು ಅದ್ದೂರಿ ಮೂವಿ ಪ್ರೊಡ್ಯೂಸ್ ಮಾಡಿದ್ದು ನನಗೆ ಗೊತ್ತಿದ್ದರಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಅವ್ರು ಒಂದಿನ ಊಟಕ್ಕೆ ಕರೆದಾಗ ಅವ್ರನ್ನ ಕರ್ಕೊಂಡೋಗಿ ನವೀನ ಇಂಟ್ರೊಡ್ಯೂಸ್ ಮಾಡಿ ಅವತ್ತು ಅವ್ರ ಹಾಡುಗಳನ್ನೆಲ್ಲ ಕೇಳಿಸಿ, ಮತ್ತು ಚಿತ್ರದ ಕತೆಗೆ ಸ್ವಲ್ಪ ಹೇಳಿದಾಗ, ನಿಮಗೆ ಗೊತ್ತಿಲ್ವೋ, ಅಮೇರಿಕಕ್ಕೆ ಯಾರೇ, ಇನ್ಕ್ಲೂಡಿಂಗ್ ನಮ್ಮ ಪುಟ್ಟರಾಜಣ್ಣವ್ರು ಇರ್ಬೋದು, ರಾಮಮೂರ್ತಿಯವ್ರು ಇರ್ಬೋದು, ಯಾರೇ ಅಂಬರೀಷ್ ಅಣ್ಣವ್ರು ಇರ್ಬೋದು, ಗಣ್ಯ ವ್ಯಕ್ತಿಗಳು ಯಾರೇ ಬಂದರೂ ಇವ್ರ ಮನೆಯ ಮುದ್ದೆ ಮತ್ತು ಸೊಪ್ಪು ಆಗಲಿ ಅಥವಾ ಉಪ್ಸಾರು ಊಟ ಮಾಡದೆ ಹೋಗಿದ್ದೇ ಇಲ್ಲ. ಎಲ್ಲರೂ ಅವ್ರ ಮನೆಗೆ ಬಂದು ಹೋಗೋಂಥದ್ದು ಅಮೇರಿಕಾದಲ್ಲಿ, ಅದರಲ್ಲೂ ವಾಷಿಂಗ್ಟನ್ DC ನಲ್ಲಿ. ಈ ಕಥೆಯ ಬಗ್ಗೆ ಹೇಳುವಾಗ ಆ ಹಾಡಿನಲ್ಲಿ ಉಪ್ಸಾರು ಮುದ್ದೆ ವಿಷಯ ಎಲ್ಲ ಬಂದಾಗ ಚಿಕ್ಕಸ್ವಾಮಿಯವರು, ಹೇ ತಡಿಯಪ್ಪ, ಇದು ನಾನೇ ಇದಕ್ಕೆ ಪ್ರೊಡ್ಯೂಸ್ ಮಾಡಬೇಕು, ಬೇರೆ ಯಾರು ಬೇಡ ಅಂತ ಅವರೇ ಮುಂದೆ ಬಂದು ನವೀನ್ ಸಜ್ಜು ಅವರ ಈ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಕ್ತ ಮನಸ್ಸಿಂದ ತುಂಬ ಹೃದಯದಿಂದ ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರ ತುಂಬ ಯಶಸ್ವಿಯಾಗಿ ನಡೀಲಿ, ಎಲ್ಲ ಕಡೆ 100 ದಿನಗಳನ್ನ ಓಡಲಿ. ಇತ್ತೀಚಿನ ದಿನದಲ್ಲಿ 100 days ಓಡೋದು ಬಹಳ ಕಷ್ಟ, ಆದರೂ ಈ ಚಿತ್ರ ತುಂಬ ಯಶಸ್ಸು ಕಾಣಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಬಸವರಾಜ್ ಸರ್ ಥ್ಯಾಂಕ್ ಯು ಹೇಳ್ತಾ, ವಾಷಿಂಗ್ಟನ್ DC ಮುದ್ದೆ ಉಪ್ಸಾರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಂಡು ತಿಂತಾ ಇದ್ದಂತಹ ನಮ್ಮ ಚಿಕ್ಕಸ್ವಾಮಿ ಸರ್ ಅವರು ಈ ಕೆಲಸದ ನಡುವೆ ಬೆನಮನಹಳ್ಳಿ ಚಿಕ್ಕಸ್ವಾಮಿ ಸರ್ ಆಗ್ಬಿಟ್ರು DC ಹೆಂಗೆ ಅಂದರೆ, ನವೀನ್ ಸಜ್ಜು ಅವ್ರ ವಾಯ್ಸು, ಅವ್ರ ಮಾತು, ಸಿನಿಮಾದ ಕತೆ ಕೇಳ್ತಾ ಮಣ್ಣಿನ ಸೊಗಡು, ಆ ವಾಸನೆ ಆ ಸುವಾಸನೆ ಕೇಳಿದ ತಕ್ಷಣ ಚಿಕ್ಕಸ್ವಾಮಿ ಅಲ್ಲ, ಬೆನಮನಹಳ್ಳಿ ಚಿಕ್ಕಸ್ವಾಮಿ ಒಂದ್ಸಲ ಹಾಗೆ ಬಂದ್ಬಿಟ್ಟು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಅನ್ನೋ ಮನಸ್ಸು ಬಂತು ಅಲ್ವಾ ಸರ್? ಸೊ ಈಗ ಹಾಡು, 2ನೇ ಹಾಡು ಬಿಡುಗಡೆ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳು, ಆತ್ಮೀಯರು ಹಾಗೂ ಮೀಡಿಯಾದವ್ರಿಗೆ ನನ್ನ ನಮಸ್ಕಾರ. ನಾನು ಈಗಾಗಲೇ ಮೊದಲನೇ ಹಾಡನ್ನು ರಿಲೀಸ್ ಮಾಡಿದಾಗ ಬಂದಿದ್ದೆ. ಆವಾಗಲೂ ಹೇಳಿದ್ದೀನಿ, ನಾನು 40 ವರ್ಷ ಆಗ್ತಾಯಿದೆ ಅಮೇರಿಕಕ್ಕೆ ಹೋಗಿ, ಆದರೂ ಇವತ್ತು ನಾನು ಮಂಡ್ಯ ಜಿಲ್ಲೆಯ ಬೆಳನಹಳ್ಳಿಯವನೇ ಆಗಿರ್ತೀನಿ. ನನಗೆ ಕನ್ನಡ ಅನ್ನೋದು ಬಿಟ್ಟು ಇಂಗ್ಲೀಷನ್ನು ಕೇವಲ ವ್ಯವಹಾರಕ್ಕೋಸ್ಕರ ಮಾತಾಡ್ತೀನಿ ಹೊರತು ಕನ್ನಡನೇ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾತಾಡೋದು. ನನ್ನ ಕನ್ನಡ ಅಮೇರಿಕಾದಲ್ಲಿದ್ದಾನೆ ಅಂತ ಯಾರೂ ನಂಬೋದು ಇಲ್ಲ. ಅದೇ ಆರ್ಟ್ಸಿನಲ್ಲಿ ಇವ್ರು ತೋರಿಸಿದಾಗ ನಾನು ಮಂಡ್ಯದಲ್ಲಿ, ಅದರಲ್ಲೂ ಅಂಥ ಸುಂದರವಾದ ಆ ಭೂಮಿಯನ್ನು ತೋರಿಸ್ತೀನಿ ಅಂತ ಅವ್ರು ಹೇಳಿದಾಗ ನನಗೆ ಆದಷ್ಟು ಖುಷಿ ಬೇರೆ ಯಾವುದೂ ಅಲ್ಲ. ಅದು ಅಲ್ಲದೆ ಹೊಣಾಣೆ, ಒಬ್ಬ ಆ ಹಾಡಿನಲ್ಲಿರ್ತಕ್ಕಂಥ ನೇಮು, ದೊಡ್ಡ ತಾಯಿ ನಮ್ಮ ತಾಯಿ,
ಅದು ಕೂಡ ಹೀಗೆ ನಮ್ಮನೆಯಲ್ಲಿ 100 ಜನಕ್ಕೆ ಮಾಡ್ತಾ ಇದ್ದ ಮುದ್ದೆ ತಿರುಗಿಸ್ತಾ ಇರೋದು, ಆ ಮಡಿಕೆಯನ್ನು ಇವತ್ತು ನನ್ನ ಕಣ್ಮುಂದೆ ಇದೆ. ಅಷ್ಟು ಜನಕ್ಕೂ ಊಟ ಹಾಕುವಾಗ ಆ ಒಂದು ಮುದ್ದೆನ ಇವತ್ತು 10 ಜನ ಊಟ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ನಾವಂತೂ ಒಂದೇ ಆ ಮುದ್ದೆನ ಊಟ ಮಾಡ್ತಾರೆ. ಈಗ ಮನೆಯಲ್ಲಿ ಮಾಡಿದ್ರು, ಮಧ್ಯಾಹ್ನ ಮನೆಯಲ್ಲಿ ಮುದ್ದೆ ಮಾಡಿದ್ರು, ರಾತ್ರಿ ಕೂಡ ಅದು ಇನ್ನೊಂದು ಬೇಕು ನನಗೆ. ಅದು ಉಪ್ಸಾರು, ಅದೊಂದು ಹಬ್ಬ. ಉಪ್ಸಾರು ಮುದ್ದೆ ಅನ್ನೋ ದಿವಸ ನನಗೆ ಹಬ್ಬನೇ. ಬೇರೆ ದಿವಸ ಯಾವ ಹಬ್ಬ ಮಾಡಿದ್ರು ನಾನು ಒಪ್ಕೊಳ್ಳಲ್ಲ, ಆ ದಿನವೇ ಹಬ್ಬ. ಈ ಮುದ್ದೆ, ಈ ಹಾಡಿರ್ತಕ್ಕಂಥ ಹಾಡು ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಜನಕ್ಕೆ ಈ ಮುದ್ದೆ ಸೊಪ್ಪು ಸಾರು ಏನು ಅನ್ನೋದು ಭಾಳಷ್ಟು ಜನಕ್ಕೆ ತಿಳಿದಿದೆ. ನೀವು ಆಗಲೇ ಈಗ ಹಾಡನ್ನು ಕೇಳಿದ್ದೀರಿ. ಆ ಸುಂದರವಾದ ಹೆಣ್ಣುಮಗಳನ್ನ ಸುಂದರವಾಗಿ ವರ್ಣಿಸಿದ್ದಾರೆ ನವೀನ್ ಅವರು. ಇದನ್ನೆಲ್ಲ ಅದನ್ನು ನಾನು ನಿಮಗೆಲ್ಲ ಹೇಳೋದು ಅಷ್ಟೇ, ಇದು ಬಾಯಿ ಮಾತಾಗಬೇಕು ಜನಗಳಿಗೆ. ಈ ಸಿನಿಮಾ ನೋಡೋಕ್ಕೆ ಎಲ್ಲರೂ ಅವರವರ ದೃಷ್ಟಿನಲ್ಲಿ ಅವ್ರು ಹೇಳಿದರೆ ಅದು ಸಕ್ಸಸ್ ಆಗುತ್ತೆ. ನವೀನ್ ಭಾಳ ತುಂಬ ಕಷ್ಟಪಟ್ಟು ಈಗೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಈ ವೇದಿಕೆಯಲ್ಲಿ ಒಂದು ಮಾತು ಹೇಳಬೇಕು. ಈಗ ನಾವೆಲ್ಲಾದರೂ ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕು, ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಸಾಕಷ್ಟು ಜನ ಹೇಳ್ತಾರೆ, ಅಲ್ಲೊಬ್ರು ಒಳ್ಳೆ ಗುರುಗಳವ್ರೆ, ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತದೆ, ಅಲ್ಲೊಂದು ಒಳ್ಳೆ ಹೆಣ್ಣು ದೇವ್ರೈತೆ, ಅಲ್ಲೊಂದು ಒಳ್ಳೆ ಗಂಡು ದೇವ್ರೈತೆ, ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತದೆ, ನಿನಗೆ ಕೆಲಸಗಳೆಲ್ಲ ಸಕ್ಸಸ್ ಆಗ್ತವೆ ಅಂತ. ಹಂಗೆ ಅಮೇರಿಕಕ್ಕೆ ಹೋದಾಗ ನನಗೆ ಚಿತ್ರರಂಗದಲ್ಲಿ ಯಾರು ಗಾಡ್ ಫಾದರ್ಸ್ ಇಲ್ಲ. ಅಮೇರಿಕಕ್ಕೆ ಹೋದಾಗ ಮಾದೇಶ್ವರ್ ಮುಖಾಂತರ ನನಗೆ ಅಣ್ಣನ ಪರಿಚಯ ಆದರು. ಏನಿಲ್ಲ, ಅದು ಎಷ್ಟು ಜನ ಸೇರ್ಕೊಂಡ್ಮಾಡ್ತಿದ್ರು, ಒಂದು 10-12 ಜನ ಸೇರ್ಕೊಂಡು ಎಲ್ಲ 5-5 ಲಕ್ಷ ರೂಪಾಯಿ ಹಾಕೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. 10-12 ಜನ ತಲೆನೂ 10-12 ಥರ ಇರುತ್ತೆ. ಸಿನಿಮಾಗಳು ಹಾಳಾಗ್ಬಿಡ್ತವೆ. ಹಾಡುಗಳು ಕತೆ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ನೀನು ಹೋಗು, ನಾನಿದ್ದೀನಿ ನಿನ್ನ ಜೊತೆ ಅಂತ ಒಂಥರ ಮನುಷ್ಯ ರೂಪದಲ್ಲಿ ದೇವ್ರ ಥರ ನನಗೊಂದು ಗಾಡ್ ಫಾದರ್ ಆಗಿ ನನಗೆ ಅಣ್ಣನ ಪರಿಚಯ ಮಾಡ್ಕೊಟ್ಟಿದ್ದೀರಾ ಸರ್. ನನಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬ ಕಡಿಮೆ ಆಗುತ್ತೆ. ಹೆಣ್ಣು ದೇವರು ಅಣ್ಣ. ಹೌದು, ಇವತ್ತು ನಮ್ಮ ಅಫಿಷಿಯಲ್ಲು ಈ ಚಿತ್ರದ ನಿರ್ಮಾಪಕರು ಚಿಕ್ಕಸೋಮಣ್ಣ ಅವರ ವೈಫ್ ಹೆಂಡತಿ ಕೀರ್ತಿ ಚಿಕ್ಕಸ್ವಾಮಿ, ವಾಷಿಂಗ್ಟನ್ DC. ಅವರು ಅಮೆರಿಕದಲ್ಲಿ ಇರೋದ್ರಿಂದ ಫಸ್ಟ್ ಸಾಂಗ್ ಲಾಂಚಿಗೆ ಬಂದಿದ್ರು. ನಾನೆಲ್ಲ ಲೈವ್ ಇಲ್ಲಿಂದನೇ ನೋಡ್ತೀನಿ ಅಂದರು. ಥ್ಯಾಂಕ್ಸ್ ಅಕ್ಕ, ನೀವು ಲೈವ್ ನೋಡ್ತಾ ಇದ್ದೀರಾ. ಸಾಂಗ್ ನೋಡಿ ಈಗ ಮಲಗಿರ್ತಾರೆ ಅಣ್ಣ ಎದ್ದವ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನೀವೆಲ್ಲ ಬಂದು ನಿಮ್ಮ ಆಶೀರ್ವಾದ ಈ ಹಾಡಿಗೆ ನಮಗೆ ಸಿಕ್ಕಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗು, ನಿಮ್ಮ ಮಾತುಗಳು ತುಂಬ ಹೃದಯದಿಂದ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲವೂ ಚಿನ್ನವೇ ಆಗುತ್ತೆ. ಲೋ ನವೀನ ಆ ಮುಟ್ಟುದೆಲ್ಲ ಚಿನ್ನ ಹೇಗೆ ಅಂದರೆ, ರಾಜಕೀಯವಾಗಿ ನಾನು ಫಸ್ಟ್ ಎಲೆಕ್ಷನ್ ರಮ್ಯ ಮೇಡಮ್ ಸೋತ್ಬಿಟ್ಟಿದ್ದೆ. ಬೇಡ ನಿಲ್ತ್ಕೊಂಡು ತಿರ್ಗಾ ಹೀರೋಯಿನ್ ನಮ್ಮ ಸೋಲ್ಸಕ್ಕಾಗಲ್ಲ ಅಂತ ಕದ್ ಮನೇಲಿ ಕೂತಿದ್ದೆ. ಎದ್ದು ರಾತ್ರಿ ಫ್ಲೈಟ್ ಹತ್ಕೊಂಡ್ಬಿಟ್ರು. ಇಲ್ಲ ನೀನು ಅರ್ಜಿ ಹಾಕ್ಲೇಬೇಕು, ನಾನು ಚುನಾವಣೆ ಮಾಡ್ತೀನಿ ಅಂತೇಳಿ ಬಂದು ನನ್ನನ್ನು ರಮ್ಯ ಮೇಡಮ್ ಮೇಲೆ MP ಮಾಡಿದ್ದು ನಮ್ಮ ಚಿಕ್ಕಸವಣ್ಣನೇ. ಹಂಗಾಗಿ ಅದಕ್ಕೆ ಮುಟ್ಟುದೆಲ್ಲ ಅವ್ರು ಯಾವುದೇ ಕ್ಷೇತ್ರಕ್ಕೂ ಚಿನ್ನ ಅಂತೇಳಿ ನಾವು ಹೇಳಿ ಬಯಸ್ತೇವೆ. ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋರು, ಈ ಹಾಡಿನಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟಿರೋರು, ಈ ಚಿತ್ರದ ಸಾಹಿತ್ಯಕ್ಕೆ ಸಾಥ್ ಕೊಟ್ಟಿರೋರು ಅಂದಾನಿ ಅವರ ವೇದಿಕೆ ಮೇಲೆ ಬರಬೇಕು. ಮತ್ತೆ ಇದಕ್ಕೆ ಕೋರಿಯೋಗ್ರಾಫ್ ಮಾಡಿಕೊಟ್ಟಿದ್ದು ನಮಗೆ ಮಳವಳ್ಳಿಯವರು. ಮಳವಳ್ಳಿಯವರೇ ಅಣ್ಣ. ಅಣ್ಣ ಯಾವ್ರು ನಿಮ್ದು? ಇಟ್ನಳ್ಳಿ ಕೊಪ್ಪಳು. ಮತ್ತೆ ಈ ಚಿತ್ರಕ್ಕೆ ಕೊರಿಯೋಗ್ರಾಫ್ ಮಾಡಿರೋದು ವಿನಾಯಕ್ ಆಚಾರ್ಯ ಅಂತ, ಈ ಸೂ ಫ್ರಮ್ ಸೋ ಚಿತ್ರದ ಕೊರಿಯೋಗ್ರಾಫರು. ನಾವು ಆ ಸಿನಿಮಾ ರಿಲೀಸ್ಗೂ ಮುಂಚೆನೆ ಅವ್ರದ್ದು ಒಂದು ಡ್ಯಾನ್ಸ್ ಆಂಥಮ್ ಅಂತ ಒಂದು ಸಾಂಗ್ ಬಂದಿತ್ತು. ಆ ಸಾಂಗ್ನ ಯೂಟ್ಯೂಬ್ನಲ್ಲಿ ನೋಡಿ ಅವ್ರಿಗೆ ಆ ಇನ್ಸ್ಟಾಗ್ರಾಮ್ ಲಿಂಕ್ ಹುಡುಕಿ ನಮ್ಮ ಸಿನಿಮಾದಲ್ಲಿ 2 ಹಾಡು ಮಾಡ್ಕೊಡ್ಬೇಕು ಅಂತೇಳಿ ಇನ್ನೊಂದು ಅದ್ಭುತವಾದ ಹಾಡಿದೆ, ಅದು ಇನ್ನೊಂದು 15 ದಿನಕ್ಕೆ ಬಿಡ್ತೀನಿ. ಇವರು ವಿನಾಯಕ್ ಆಚಾರ್ಯ ಅಂತೇಳಿ, ನಿಮ್ಮೂರು ಮಂಗಳೂರು ಕುಂದಾಪುರು, ಸೋನಾಲ್ ಮೇಡಮು. ಮತ್ತೆ ಈ ಚಿತ್ರಕ್ಕೆ ತುಂಬಾ ವಯಸ್ಸಾದಂಥವ್ರು ನಮ್ಮ ಹುಡುಗ ಜೋಕಬ್ ಅಂತ, ಇದು ಕಲರಿಸ್ಟ್ ಅಂದ್ರೆ ಕಲರ್ ಟೋನ್ ಮಾಡಿರೋದು ಜೋಕಬ್ ಬಾಬಾ. ಹಾಗೂ ಈ ಚಿತ್ರಕ್ಕೆ ಒಂಥರ ಎಲ್ಲಾ ಇದ್ರಲ್ಲೂ ಸಪೋರ್ಟಿವ್ ಆಗಿ ಒಂಥರ ಏನ್ ಕೆಲ್ಸನೂ ಗೊತ್ತಿಲ್ಲ ಅನ್ನುವಂಗೆ ಹಿಂಗೆ ಹಾತ್ಕೊಂಡು ನಿಂತಿರುವಂತ ನಮ್ಮ ಕ್ಯಾಮ್ರಾಮ್ಯಾನು, ಪೋಸ್ಟ್ ಡಿಸೈನರು, ಕಲರಿಸ್ಟು ಎಲ್ಲ ಸೇರಿ ರಿಷಿಕೇಶ್ ವೇದಿಕೆ ಮೇಲೆ ಬರಬೇಕು.
ಹಾಗೂ ನಮ್ಮ ಈ ಚಿತ್ರಕ್ಕೆ ಸಾಥಾಗಿ ನಿಂತಿರುವಂತಹ ನಮಗೆ ಹೆಜ್ಜೆಗುವೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಸಕ್ಸಸ್ ದಾರಿ ಮಾಡಿಕೊಡ್ತಾ ಇರುವಂತಹ ಆನಂದ್ ಆಡಿಯೋ ಸಂಸ್ಥೆ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಆನಂದ್ ಆಡಿಯೋ ಸಂಸ್ಥೆಯಿಂದ ವಿಷ್ಣು ಬ್ರೋ ಬಂದಿಲ್ಲ, ಶ್ರುತಿ ಮೇಡಮ್ ನೀವೇ ಬಂದಿರೋದು, ಬನ್ನಿ. ಹಾಗೂ ನಮಗೆ PR ಅಂದ್ರೆ ನಮಗೆ ಮಾಧ್ಯಮದವರಿಗೆ ತಲುಪಿಸ್ತಾ ಇರುವಂತಹ ವೆಂಕಟೇಶ್ ಸರ್ ಹಾಗೂ ಡಿಜಿಟಲ್ ಅನಿಲ್ ಯಾದವ್ ಅವರು ವೇದಿಕೆ ಮೇಲೆ ಬರಬೇಕು. ಎಸ್, ಮತ್ತೆ ನಮ್ಮ ಚಿತ್ರಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇರುವಂತ, ಈಗ ನಮ್ಮ ಚಿತ್ರದಲ್ಲಿ ಕುರಿ ಎಮ್ಮೆ ದನ ಎಲ್ಲ ಯೂಸ್ ಮಾಡಿದೀವಿ. ಅದ್ರದ್ದು ತುಂಬಾ ಪ್ರೋಸೆಸ್ಗಳಿವೆ. ಎಷ್ಟು ಸಲ ನಮ್ ಕುರಿ ಬರ್ತವೆ, ಎಷ್ಟು ಸಲ ದನ ಬರ್ತವೆ, ಎಮ್ಮೆ ಬರ್ತವೆ ಅಂತ ನಾವು ಸೆಂಟ್ರಲ್ ಇಂದ ಪರ್ಮಿಷನ್ಗಳು ತಗೊಬೇಕು. ಅದೊಂದು ದೊಡ್ಡ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಗೆಲ್ಲ ನಮ್ಮ ಜೊತೆಗೆ ನಿಂತಿರೋರು ಸುರೇಶ್ ಸರ್ ವೇದಿಕೆ ಮೇಲೆ ಬರಬೇಕು. ವೆಂಕಟೇಶ್ ಅಣ್ಣ ಬನ್ನಿ ವೇದಿಕೆ ಮೇಲೆ. ಎಸ್, ನಮ್ಮ ಸಿನಿಮಾನ ಎಡಿಟ್ ಮಾಡ್ತಾ ಇರುವಂತವ್ರು ಈಗ ವಿಜಯ್ ಬ್ರದರ್ ಬನ್ನಿ ವೇದಿಕೆ ಮೇಲೆ. ನಮ್ದು ಬಳಗ ಜಾಸ್ತಿ ಇದೆ, ಅಂದ್ರೆ ಒಂಥರ ವರ್ಷಾನ್ಗಟ್ಲೆ ಕಷ್ಟಪಟ್ಟಿರ್ತೀವಲ್ವಾ, ಈ ಒಂದು ವೇದಿಕೆಗೆ ಒಂಥರ ಎಲ್ಲಾರು ಕಾಯ್ತಾ ಇರ್ತೀವಿ. ಅಷ್ಟು ಈಗ ನೋಡಿ, ನಿನ್ನೆ ಈ ಹಾಡನ್ನ ಫೈನಲ್ ಔಟ್ಪುಟ್ ತೆಗಿಯಕ್ಕೆ ಇವತ್ತು ಹೋಗಿ ಬೆಳಗ್ಗೆ 11:30 ಮಲಗಿರೋದು ನಾನು, ನಮ್ಮ ರಿಷಿಕೇಶು ಮತ್ತೆ ನಮ್ಮ ಡಿಒ ಕಲರಿಸ್ಟು 11:30 ಮನೆಗೆ ಹೋಗಿ ಮಲಗಿ 12:30 1 ಗಂಟೆ ತನಕ ಮಲಗಿ 1 ಗಂಟೆ ಮೇಲೆ ಈ ಕಡೆ ಬಂದ್ವಿ. ಅಂದ್ರೆ ಅಷ್ಟು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ. 2 ವರ್ಷದಿಂದ ಸಾಹಿತ್ಯ ಬರ್ಕೊಂಡು ಒಂದೊಂದು ಲೈನು ಈ ಲೈನ್ ಬರೆದ್ರೆ ಹೆಂಗಿರುತ್ತೆ, ಕೈ ತೊಳ್ಕೊಂಡ್ ಮುಟ್ಬೇಕಾ ಅಥವಾ ಹಂಗೆ ಮುಟ್ಬೇಕಾ ಅನ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹಗಲು ರಾತ್ರಿ ಇದ್ರದ್ದೊಂದು ದೊಡ್ಡ ಫೈಟ್ ಮಾಡ್ಕೊಂಡು ಇದೊಂದು ಫೈನಲ್ ಔಟ್ಪುಟ್ ಬರೋದಕ್ಕೆ 2.25 ವರ್ಷ ಟೈಮ್ ತಗೊಂಡಿರುತ್ತೆ. ಹಾಗಾಗಿ ನಮಗೆ ಇದೊಂಥರ ಸಂಭ್ರಮ. ಈ ಹಾಡಿನ ವಿಶೇಷತೆ ಏನು ಅಂದ್ರೆ, ರೆಹಮಾನ್ ಸರ್, ಇಳೆಯರಾಜ ಅವರಿಗೆ ವರ್ಕ್ ಮಾಡುವಂತಹ ಮ್ಯೂಸಿಷಿಯನ್ಸ್ಗಳು ಈ ಹಾಡಲ್ಲಿ ಬರುವಂತಹ ವೀಣೆ ಆಗ್ಬೋದು, ಫ್ಲೂಟ್ ಆಗ್ಬೋದು, ಮತ್ತೆ ಕೋರಸ್ ಸಿಂಗರ್ಸ್ ಆಗ್ಬೋದು, ಇದೆಲ್ಲವೂ ಕೂಡ ಹೊರ ರಾಜ್ಯದಲ್ಲಿ ಅಂದ್ರೆ ಒಂದು ಗುಡ್ ಒಂದು ಒಳ್ಳೆ ಪ್ರಾಡಕ್ಟ್ ಬರಬೇಕು ಅನ್ನೋದು, ಕೇಳೋರಿಗೆ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಟೆಕ್ನಿಷಿಯನ್ ಈ ಹಾಡಲ್ಲಿ ಕೆಲಸ ಮಾಡಿದ್ದಾರೆ. ಕೊಚ್ಚಿನಲ್ಲಿ ಇದ್ರ ಮಾಸ್ಟರಿಂಗ್ ಮಿಕ್ಸಿಂಗ್ ಆಗಿದೆ. ಇದನ್ನ ಪ್ರೋಗ್ರಾಮಿಂಗ್ ಅರೇಂಜ್ಮೆಂಟ್ ಅಂತ 2-3 ಕಡೆ ಕೇರಳ ಮತ್ತೆ ತಮಿಳ್ನಾಡು, ಅಂದ್ರೆ ಎಲ್ಲೋ ಒಂದು 4 ಗೋಡೆ ಮಧ್ಯೆ ಆಗಲ್ಲ, ಇಷ್ಟೆಲ್ಲ ವರ್ಕ್ ಪ್ರೋಸೆಸ್ ಇರುತ್ತೆ. ಇಷ್ಟು ಜನ ಸೇರಿ ಇದೊಂದಾಗಿರುತ್ತೆ. ಸೊ ಫಸ್ಟ್ ಸಾಂಗ್ ಹಿಟ್ ಆಗಿದೆ. ಜೊತೆಗೆ ಈ ಹಾಡನ್ನ ಜನಗಳಿಗೆ ತಲುಪಿಸಿ ಇನ್ನೂ ಒಳ್ಳೊಳ್ಳೆ ಹಾಡುಗಳಿದೆ. ಮತ್ತೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗುವ ತನಕ ನಮ್ಮ ಸಿನಿಮಾದ ಹಾಡುಗಳನ್ನ ಕೇಳ್ಬೋದು. ನಮ್ಮ ಸಿನಿಮಾನ ಕೂತ್ಕೊಂಡು ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಂತಾರಲ್ಲ, ತೃಪ್ತಿಯಾಗಿ ಸಿನಿಮಾನ ನೋಡಿ ಮನರಂಜನೆ ಮಾಡ್ಬೋದು. ಅಷ್ಟಂತೂ ನಾನು ಪ್ರಾಮಿಸ್ ಮಾಡ್ತೀನಿ. ಅಂತ ಒಳ್ಳೆ ಒಂದು, ನಾನೇನು ಅದ್ಭುತವಾಗಿ ಮಾಡಿದೀವಿ ಅಂತಲ್ಲ, ಅಷ್ಟು ಮುದ್ದಾದಂತ ಒಂದು ಸಿನಿಮಾನ ರೆಡಿ ಮಾಡ್ಕೊಂಡಿದೀವಿ. ನೀವೆಲ್ಲ ಬಂದಿದ್ದೀರಾ, ಸ್ನೇಹ ಬಳಗ ಬಂದಿದೆ, ಸ್ನೇಹಿತರು ಬಂದಿದ್ದಾರೆ, ಮಾಧ್ಯಮದವರು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ವಿಶೇಷವಾಗಿ ನಮಗೆ ಸೋನಾಲ್ ಮೇಡಮ್ ಅವರು ಬಂದು ನಮಗೆ ಲಾಂಚ್ ಮಾಡಿಕೊಟ್ಟಿದ್ದು, ರಾಮಮೂರ್ತಿ ಸರ್ ನಮ್ಗೆ ಬಹಳ, ಮತ್ತೆ ನಮ್ಮ ಅಣ್ಣ ಪುಟ್ಟರಾಜಣ್ಣ ಅವರು, ಎಲ್ಲರೂ, ಮಾದೇಶ್ ಸರ್ ಅಮೆರಿಕದಿಂದ ಬಂದವರೇ. ನಾನಂದೆ ಸರ್ DC ಬಂದಿದ್ದೀರಲ್ಲ ಸರ್, ಒಳ್ಳೆ ಇನ್ಸಲ್ಟ್ ಮಾಡ್ಕೊಂಡು. ಸೊ ಎಲ್ಲರ ಆಶೀರ್ವಾದ, ಆರೈಕೆಗಳು, ಪ್ರೀತಿ ಇರಲಿ. ನಮ್ಮ ಮುಂದಿನ ದಿನಗಳಲ್ಲಿ ಟ್ರೈಲರ್ ಇದೆ, ಇನ್ನೂ ಅದ್ಭುತವಾದ 2 ಸಾಂಗ್ಗಳು ಬಿಡ್ತೀನಿ. ಸಿನಿಮಾ ಡೇಟು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀನಿ. 1-2 ಮಾತು ನಮ್ಮ ನಿರ್ದೇಶಕರು, ಸಿನಿಮಾದ ನಿರ್ದೇಶಕರು ಪವನ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋಂಥ ಗೆಸ್ಟ್ಗಳಿಗೆಲ್ಲ ಹಾರ್ಟ್ಲಿ ವೆಲ್ಕಮ್. ಮತ್ತು ನಮ್ಮ ಪತ್ರಿಕೋದ್ಯಮದ ಸಹೋದರರಿಗೆ ವೆಲ್ಕಮ್ ಹೇಳ್ತಾ, ಮತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರೋಂಥ ಸೋದಲ್ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಪುಟ್ಟರಾಜಣ್ಣ ಅವರು ಮತ್ತು ರಾಮಮೂರ್ತಿ ಸರ್ ಮತ್ತು ಮಹದೇಶ್ ಸರ್ ಹಾಗೂ ಇನ್ನಿತರ ಗಣ್ಯರಿಗೆ ನಮಸ್ತೆ ಹೇಳುತ್ತಾ, ಈ ಸಾಂಗು ಮೇಜರಾಗಿ ಹೇಳ್ಬೇಕಂದ್ರೆ, ನಾನು ಡೈರೆಕ್ಟ್ರಾಗಿ ನೋಡೋದಕ್ಕಿಂತ ಕುತ್ಕೊಂಡು ಫ್ಯಾನಾಗಿ ನೋಡ್ತಾ ಇದ್ದೆ, ನವೀನ್ ಸರ್ಜಾ ಫ್ಯಾನಾಗಿ. ನಾನು ಒಂದೊಂದು ಮ್ಯೂಸಿಕ್ಗೆ ನಾನು ತುಂಬ ದೊಡ್ಡ ಫ್ಯಾನು. ಅವನ್ನ ನಾನು
ಈ ನಾಟಿ ಸಂಗೀತದಲ್ಲಿ ನಾಟಿ ವೈದ್ಯ ಅಂತ ಹೇಳ್ತೀನಿ. ಯಾಕಂದರೆ ಜನಗಳ ನಾಡಿ ಮಿಡಿತ ತುಂಬ ಚೆನ್ನಾಗಿ ಗೊತ್ತು ಅವನಿಗೆ. ಯಾವ ಮ್ಯೂಸಿಕ್ಕು ಯಾವ ಜನಕ್ಕೆ ಎಷ್ಟು ರೀಚ್ ಆಗುತ್ತೆ ಅಂತ. ಯಾಕಂದರೆ ಅವ್ರು ಮಾಡಿರೋ ಅಷ್ಟು ಸಾಂಗ್ಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳಾಗಿದೆ. ಸೊ ಅಲ್ಲಿ ಕುತ್ಕೊಂಡು ನಾನು ಸಾಂಗ್ನ ಫ್ಯಾನ್ ಆಗಿ ನೋಡ್ತಾ ಇದ್ದೆ. ಥ್ಯಾಂಕ್ ಯು ನವೀನ್ ಸರ್ಜು. ಇನ್ನೂ ಒಳ್ಳೊಳ್ಳೆ ಮ್ಯೂಸಿಕ್ಕು ನಿನ್ನಿಂದ ಬರಲಿ, ಇಂಡಸ್ಟ್ರಿಗೆ ಸೂಪರ್ ಹಿಟ್ ಸಾಂಗ್ಗಳು ಕೊಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ಈ ಸಾಂಗ್ ಮೇಕಿಂಗು ಮಾಡಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದ್ದು ನಮಗೆ ನನ್ನ ಡೈರೆಕ್ಷನ್ ಟೀಮು ಮತ್ತು ಪ್ರೊಡಕ್ಷನ್ ಟೀಮು. ನಂದನ್ ಇರ್ಬೋದು, ಪವನ್ ಇರ್ಬೋದು, ಆಮೇಲೆ ಸೂರ್ಯ ಇರ್ಬೋದು, ರಾಘು ಇರ್ಬೋದು, ತುಂಬ ಜನ ಎಫರ್ಟ್ ಹಾಕಿದ್ದಾರೆ. ಅದರಲ್ಲೂ ರಿಷಿ ಸರು, ವಿನಾಯಕು, ಜೇಕಬ್ ಇರ್ಬೋದು. ಇಷ್ಟು ಬ್ಯೂಟಿಫುಲ್ಲಾಗಿ ಈ ಸಾಂಗ್ ಮೂಡ್ ಬಂದಿದೆ ಅಂದರೆ ಇಷ್ಟು ಜನದ ಎಫರ್ಟ್ ಇದೆ. ಇನ್ನು ನವೀನು ಮ್ಯೂಸಿಕ್ ಪಾರ್ಟಲ್ಲಂತೂ ತುಂಬಾ ಎಫರ್ಟ್ ಇದೆ. ಒಂದು 2 ವರ್ಷ 3 ವರ್ಷದಿಂದ ಅವನು ಒಂದೊಂದು ವೀಣೆ ಶಬ್ದನ ಎಷ್ಟು ಕೇಳಬೇಕು ಅಂತ ತುಂಬ ಮೈನ್ಯೂಟ್ ವರ್ಕ್ ಮಾಡಿ ಈ ಹಂತಕ್ಕೆ ನಿಮಗೆ ಇವತ್ತು ರಂಜಿಸಿದ್ದಾನೆ. ಇದೇ ಥರ ಇನ್ನೂ 100 ಸಾಂಗ್ಗಳು ಒಂದು ಕಡೆಯಿಂದ ಬರಲಿ, ರಂಜಿಸ್ಲಿ ಅಂತ ಕೇಳ್ಬೋತಾ. ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ ರೀ ಪವನ್ ಅವರು, ನಿರ್ದೇಶಕರು. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಇವತ್ತೇಶ್ ಮಾತಾಡಿರೋದು ನಮ್ಗೆ ಖುಷಿ ಆಯಿತು. ನವೀನ್ ಅವ್ರು ಆಗ್ಲೇ ಡೈರೆಕ್ಟ್ರು ಏನು ಮಾತಾಡಲ್ಲ, ಒಂದ್ ಸೆಕೆಂಡ್ ಥ್ಯಾಂಕ್ ಯು ಹೇಳ್ತಾರೆ ಅಂತ. ಸರ್ ಥ್ಯಾಂಕ್ ಯು, ಮನಸ್ಸು ಮುಚ್ಚಿ ಮಾತಾಡಿದ್ದಕ್ಕೆ. ಸೋನಲ್ ಮೇಡಮ್ ಅವರು, ಸೋನಲ್ ಅವರು ಮುದ್ದಿನ ಗೊಂಬೆಯಾಗಿ ಅವ್ರ ಸಿನಿಮಾಗಳಲ್ಲಿ ಕಾಣಿಸ್ತಾರೆ. ಇವತ್ತು ಈ ಸಿನಿಮಾದ ಗೊಂಬೆಯನ್ನ ಪರಿಚಯ ಮಾಡೋದಕ್ಕೆ ಇಷ್ಟು ಪ್ರೀತಿಯಿಂದ ಬಂದಿದ್ದೀರಾ. ಥ್ಯಾಂಕ್ ಯು ಹೇಳ್ತಾ ಹಾಡ್ ಲಾಂಚ್ ಮಾಡಿಕೊಟ್ರಿ. ಹಾಡ್ ಹೇಗೆ ಅನ್ನಿಸ್ತು ಸೋನಲ್ ಅವರೇ? ಐ ಆಮ್ ಶೋರ್ ಇವಾಗ ಮನೆಗೆ ವಾಪಸ್ ಹೋಗ್ತಿರುವಾಗ ಇದೇ ಸಾಂಗ್ ಲೂಪಲ್ಲಿ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಹುಡುಗಿರ್ಗೂ ಒಂದು ಫೀಲ್ ಗುಡ್ ಸಾಂಗ್ ಅಂತ ಬೇಕಿತ್ತು. ವಿ ಗಾಟ್ ಇಟ್. ಅಂದರೆ ವಿ ಫೀಲ್ ಸೋ ಹ್ಯಾಪಿ, ಸಖತ್ ನಾವೇ ಬ್ಲಶ್ ಆಗ್ತೀವಿ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ಸ್ ಕೇಳ್ಕೊಂಡು, ನವೀನ್ ಅವ್ರ ಸಾಂಗ್ಸ್ ಕೇಳ್ಕೊಂಡು ಬಂದಿದ್ದೀವಿ. ಬಟ್ ನಾನು ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದೆ, ಅವ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿತ್ತು ಅಂದರೆ, ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ತುಂಬ ಪಾಸಿಟಿವಿಟಿ ಕಾಣಿಸಿದೆ ನವೀನ್ ಅವರೇ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಆ್ಯಂಡ್ ವರ್ಷ ಅವ್ರಿಗೂ ಒನ್ಸ್ ಅಗೇನ್ ಹಾರ್ಟಿಲಿ ವೆಲ್ಕಮ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ. ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಇದೆ, ಅದನ್ನು ಎಂಜಾಯ್ ಮಾಡಿ. ಆ್ಯಂಡ್ ಇನ್ನೂ ತುಂಬ ಸಿನಿಮಾಗಳು ಮಾಡಿ. ಆಲ್ಸೋ ಒಂದು ಫಸ್ಟ್ ಸಿನಿಮಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ. ಯು ಆರ್ ವೆರಿ ಲಕ್ಕಿ. ತುಂಬ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಆಲ್ಸೋ ಟು ದ ಕ್ಯಾಪ್ಟನ್, ನಮ್ಮ ಯಾವುದೇ ಸಿನಿಮಾಗಿ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಒಳ್ಳೇದಾಗಲಿ. ಐ ಥಿಂಕ್ ನೀವಿದ್ರೇ ನಾವು ಆ್ಯಸ್ ಆರ್ಟಿಸ್ಟ್ ಕೆಲಸ ಮಾಡ್ಬೋದು, ನಮ್ಗೆ ಕೆಲಸ ಸಿಗೋದು. ಸೊ ಇದು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದ ಸಾಂಗ್ ಈಸ್ ಅಮೇಝಿಂಗ್. ಥ್ಯಾಂಕ್ ಯು. ಸುನಿಲ್ ಅವರೇ, ಒಂದೇ ಒಂದು ನಿಮಿಷ ಇಲ್ಲಿ ಬನ್ನಿ. ಬನ್ನಿ. ಎಲ್ಲ ಹೆಣ್ಮಕ್ಳಿಗೂ ಹೊಗಳಿಸ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಈ ಥರ ಎಲ್ಲ ಲೈನ್ ಕೇಳಿದ್ರೆ ಬ್ಲಶ್ ಆಗೋದು ಯಾರಿಲ್ಲಿ? ತರುಣ್ ಸರ್ ಅವರು ನಿಮ್ಗೆ ಇಲ್ಲಿ ತನಕ ಕೊಟ್ಟಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಸೋನಲ್ ಅವರೇ? ಅವ್ರಿಗೆ ಆಪ್ಷನ್ ಇಲ್ಲ, ಎವ್ರಿಡೇ ಏನಾದರೂ ಹೇಳ್ತಾ ಇರಬೇಕು ಒಂದೇ. ಇವಾಗಲೇ ಏನೋ ಜನರಲಿ ನಮಗೆ, ನಾನು ರೆಡಿ ಆಗಿದ ತಕ್ಷಣ ಅವ್ರು ಯಾವುದೋ ಮೀಟಿಂಗಲ್ಲಿ ಇದ್ರು, ಇವಾಗ ನಾನು ಒಳಗಡೆ ಹೋಗಿ ಹೇಳಿ ಚೆನ್ನಾಗಿ ಕಾಣ್ತೀರಾ ಇಲ್ವಾ ಹೇಳಿ. ಸೊ ಹಿ ಡಸಂಟ್ ಹ್ಯಾವ್ ಅನ್ ಆಪ್ಷನ್, ಹಿ ಹ್ಯಾಸ್ ಟು ಕಾಂಪ್ಲಿಮೆಂಟ್ ಮೀ. ಇವತ್ತು ಅವ್ರು ನಿಮಗೆ ಕೊಟ್ಟಿರೋ ಕಾಂಪ್ಲಿಮೆಂಟ್ ಏನು? ಯು ಲುಕ್ ಬ್ಯೂಟಿಫುಲ್ ಅಂತ. ಈಗಲೂ ಬ್ಲಶ್ ಆಗೋದು ಕಾಣಲ್ಲ. ಅದೇ ಅಲ್ಲಿ ನಿಂತ್ಕೊಂಡು ಅನಿಲ್ ಅವರು ಹೇಳ್ತಾ ಇದ್ರು, ಇವಾಗ ಮನೆಗೆ ಹೋಗಿ ಫಸ್ಟ್ ಈ ಸಾಂಗ್ ಅವ್ರು ಡೆಡಿಕೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಹೇಳಿ ದಿ ಸಾಂಗ್ ಇಸ್ ಫಾರ್ ಯು ಅಂತ ಹೇಳ್ಬೇಕು ಅವರು ಅಷ್ಟೇ. ಸೊ ಐ ಗೋ ಹೋಮ್ ಅಂಡ್ ಡೂ ದಟ್. ಇವತ್ತು ತರುಣ್ ಸರ್ ಇಂದ ಬರುವಂತ ಕಾಂಪ್ಲಿಮೆಂಟ್, ಕೈ ತೊಳೆದು ನೋಡೋಣ, ನೀವು ಹೇಳ್ತಿದ್ದೀರಾ, ಮನೆಗೆ ಹೋಗಿ ನೋಡ್ತೀನಿ. ಥ್ಯಾಂಕ್ ಯು ಪ್ರೀತಿಯಿಂದ ಬಂದಿದ್ದಕ್ಕೆ. ಇನ್ನು ಇವತ್ತು ತಾನೇ ಈ ಸಿನಿಮಾದ ನಾಯಕಿ ಆಶಾ ಅವರು ಯಾರು ಅಂತ ಪರಿಚಯ ಆಗಿದ್ದು, ಇಷ್ಟು ಸುಂದರವಾದ ಹಾಡಿನೊಂದಿಗೆ ಚಂದನವನಕ್ಕೆ ಚಂದದ ಎಂಟ್ರಿ ಸಿಕ್ಕಿದೆ. ವರ್ಷ ಅವರೇ ದಯವಿಟ್ಟು ಬನ್ನಿ, ಹೇಳಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು ಆಲ್, ಆ್ಯಂಡ್ ಥ್ಯಾಂಕ್ ಯು ಟೀಮ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಐ ರಿಯಲಿ ಫೀಲ್ ಸೋ ಸ್ಪೆಷಲ್. ಒಂಥರ ಪ್ರಿನ್ಸಸ್ ಟ್ರೀಟ್ಮೆಂಟು ಇವತ್ತು ನನಗೆ ಎಂಟೈರ್ ಟೀಮಿಂದ. ದಿಸ್ ಹ್ಯಾಸ್ ಬೀನ್ ಮೈ ಡ್ರೀಮ್. ನನ್ನ ಬಾಲ್ಯದ ಕನಸು ಇದು. ಚಿಕ್ಕ ವಯಸ್ಸಿಂದನೂ ಮಿರರ್ ಮುಂದೆ ಹೋಗೋದು, ಆ್ಯಕ್ಟಿಂಗ್ ಮಾಡೋದು ಅವೆಲ್ಲ ತುಂಬ ಮಾಡ್ತಿದ್ದೆ.
ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಡೆಫಿನೆಟ್ಲಿ ಐ ನೀಡೆಡ್ ಅ ಲಾಟ್ ಆಫ್ ಇಂಪ್ರೊವೈಸೇಷನ್ಸ್. ಆ್ಯಂಡ್ ಇವತ್ತು ಇಲ್ಲಿ ಇರೋದಕ್ಕೆ ಭಾಳಷ್ಟು ಜನ ಕಾರಣ ಆಗ್ತಾರೆ. ಮೈ ಮಾಮ್, ಮೈ ಡ್ಯಾಡ್, my entire family, my friends, my well-wishers, and of course, Naveen, thank you so much. ನನ್ನಲ್ಲಿ ಒಂದು ಪೊಟೆನ್ಷಿಯಲ್ ನೋಡಿ ಯು ಗೇವ್ ಮೀ ದ ಆಪರ್ಚುನಿಟಿ ಈ ಸಿನಿಮಾದಲ್ಲಿ. ರಿಯಲಿ ಲಕ್ಕಿ. ಇನ್ಫ್ಯಾಕ್ಟ್ ಐ ಫೀಲ್ ಆನರ್ಡ್. ಆ್ಯಂಡ್ ಪವನ್ ಸರ್, ಯು ಆರ್ ದ ಕೂಲೆಸ್ಟ್. ನೋ ಪ್ರೆಷರ್ ವಾಟ್ಸ್ಎವರ್. ಅಫ್ಕೋರ್ಸ್ ಗೈಡ್ ಮಾಡ್ತಿದ್ರು ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಬಟ್ ನೋ ಪ್ರೆಷರ್ ಎಟ್ ಆಲ್. ತುಂಬ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದೀವಿ. ಇಟ್ಸ್ ಬೀನ್ ಕ್ವೈಟ್ ಅ ಜರ್ನಿ ವಿತ್ ದ ಎಂಟೈರ್ ಟೀಮ್. ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ. ಐ ಆಮ್ ಓವರ್ವೆಲ್ಮ್ಡ್. ಐ ಕೆನಾಟ್ ಸ್ಟಾಪ್ ಬ್ಲಾಬರಿಂಗ್. ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಮೂಮೆಂಟ್ಸ್ ಇದೆ, ಮೆಮರೀಸ್ ಇದೆ. ಬಟ್ ಸಾಂಗ್ ಬಗ್ಗೆ 2 ಮಾತು ಹೇಳ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ಹೇಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಸುಂದರವಾಗಿ ಮೂಡ್ ಬಂದಿದೆಯೋ, ಗ್ರೇಸ್ಫುಲ್ ಆಗಿದೆಯೋ, ಅಷ್ಟೇ ಬಿಹೈಂಡ್ ದ ಸೀನ್ಸ್ ಹಾರ್ಡ್ ವರ್ಕ್ ಇದೆ. ಇನ್ಫ್ಯಾಕ್ಟ್ ಐ ವಾಂಟ್ ಶೇರ್ ಒನ್ ಮೂಮೆಂಟ್. ಆ್ಯಕ್ಚುಲಿ ಇಟ್ಸ್ ಅ ಸ್ಮಾಲ್ ಸೀಕ್ವೆನ್ಸ್. ನಾನು ನವೀನ್ ಗದ್ದೆ ಒಳಗೆ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ವಿಲ್ ಸ್ಟ್ಯಾಂಡ್ ದೇ, ಲವಿ ಡವಿಯಾಗೆ ಮಾತಾಡಿಕೊಂಡು ಸ್ಮೈಲ್ ಮಾಡೋ, ನಗಾಡ್ತಿರೋ ಅಂತ ಸೀನ್ ಆ್ಯಕ್ಚುಲಿ ಸಾಂಗಲ್ಲಿದೆ. ಸೊ ಅಲ್ಲಿ ಆ್ಯಕ್ಷನ್ ಹೇಳಿದ್ರು. ವಿ ಸ್ಟಾರ್ಟ್ ಜಸ್ಟ್ 2 minutes ಇದು ಅಷ್ಟೇ, ಅದು ಸೀಕ್ವೆನ್ಸ್ ಅಷ್ಟೇ. ಕಟ್ ಹೇಳಿದ ತಕ್ಷಣ ಆ ಪ್ಲೇಸಿಂದ ವಿ ಹ್ಯಾಡ್ ಟು ಮೂವ್ ಬಿಕಾಸ್ ಕಾಲ್ ಫುಲ್ಲು ಕೆಂಪಿರುವೆ ತುಂಬಿಕೊಂಡು ಫುಲ್ ಊದ್ಕೊಂಡ್ಬಿಟ್ಟಿತ್ತು. ಸೊ ಇಟ್ಸ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್, ಬಟ್ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಸಾಂಗ್. ಆ್ಯಕ್ಚುಲಿ ಸಾಂಗಿಗೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಂಟೈರ್ ಟೀಮ್. ಅಂದರೆ ಜಸ್ಟ್ ಇಮ್ಯಾಜಿನ್ ಅಬೌಟ್ ದ ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅಫ್ಕೋರ್ಸ್ ಬಿಟ್ಸ್ ಆ್ಯಂಡ್ ಪೀಸಸ್ ತೋರಿಸಿರೋದು ನನಗೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಎಲಿಮೆಂಟ್ಸ್ ಇದೆ. ಒಂದು ಲವ್ ಎಲಿಮೆಂಟ್ ಇದೆ, ಇನ್ನಸೆನ್ಸ್ ಇದೆ, ಹ್ಯೂಮರ್ ಇದೆ. ಯು ಎಂಜಾಯ್ ಅ ಲಾಟ್. ಮೊದಲನೇ ಹಾಡು ನಾನು ಇರಲಿಲ್ಲ, ಅದಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ವೈರಲ್ ಮಾಡಿದ್ದೀರಾ. ಈ ಹಾಡಲ್ಲಿ ನಾನಿದ್ದೀನಿ. ಸೊ ಎಲ್ಲರಿಗೂ ಶೇರ್ ಮಾಡಿ ಇದನ್ನು ವೈರಲ್ ಮಾಡೋಣ. ಸೊ ಇಟ್ಸ್ ಅ ಕಾಂಪಿಟೇಷನ್. I mean, just kidding. Yes. And of course, Rishi sir, thank you. ನಾನು ಎಷ್ಟು ಚೆನ್ನಾಗಿ ಆನ್ ಸ್ಕ್ರೀನ್ ತೋರಿಸಿದ್ದೀರಾ. ಆ್ಯಂಡ್ ಆ್ಯಕ್ಚುಲಿ ವಿನಾಯಕ್ ಸರ್ ಬಗ್ಗೆ ಹೇಳಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ 4th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಭರತನಾಟ್ಯಂ ಕಲಿತಿದ್ದು, ಬಟ್ ದೆನ್ ಟಚ್ ಇರಲಿಲ್ಲ. ಯು ಗಾಟ್ ಅ ಡ್ಯಾನ್ಸರ್ ಇನ್ ಮೀ, ಔಟ್ ಆಫ್ ಮೀ. ಸೊ ಥ್ಯಾಂಕ್ ಯು. ಸಿನಿಮಾ ಡೇಟ್ಸು ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾನ ಗೆಲ್ಸೋಣ. ಎಂಟೈರ್ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ ಫಾರ್ ದಿಸ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ವರ್ಷ. ಮೊದಲನೇ ಹಾಡಿಗೆ ಚಾಮಮ್ಮ, ಲಕ್ಷ್ಮಮ್ಮ, ಸೋಪಾನ ಪದ ಆಡೋರ್ನ ಕರ್ಕೊಂಡು ಬಂದು ಆಡಿಸಿದ್ವಿ. 2ನೇ ಹಾಡಿಗೆ ಇವ್ರು IT ಕಂಪ್ನಿಲಿ ಇದ್ದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಫಸ್ಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಇವರು ತುಂಬ ಹೊಸಬರು, ಆ್ಯಕ್ಟಿಂಗ್ ಗೊತ್ತಿಲ್ಲ ಅನ್ನೋ ಥರ ಇಲ್ಲ. ನಮ್ಮ ಸಬ್ಜೆಕ್ಟ್ ಏನು ಬೇಕು ಈಗ ಇಲ್ಲ, ಬಿಟ್ಬಿಟ್ಟೆ, ಸಿನಿಮಾಗೋಸ್ಕರ ಬಿಟ್ಬಿಟ್ಟೆ. ಬಟ್ ಯಾ ನಾನು ಪಕ್ಕಾ ಸಿಟಿ ಹುಡುಗಿ. ಇವರು ನವೀನ್ ಕರ್ಕೊಂಬಂದು ನನ್ನ ಹಳ್ಳಿ ಹುಡುಗಿ ಮಾಡಿಬಿಟ್ರು. ಉಪ್ಸಾರು, ಮುದ್ದೆ ಎಲ್ಲ ಟೇಸ್ಟ್ ಮಾಡಿಸ್ಬಿಟ್ರು. ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ನನ್ನ. ನಾನು ನನ್ನ ತಾಯಿ ಸೆಟ್ಸಲ್ಲಿ ಇರ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ ಟೀಮ್ ಜೊತೆ ವರ್ಕ್ ಮಾಡಿರೋದು. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನಮ್ಮ ಚಿತ್ರದ ಕೊರಿಯೋಗ್ರಾಫರ್ ಸೂಪ್ರಂಸೋ ವಿನಾಯಕ್ ಮಾತಾಡಿದ್ರು, 1-2 ಮಾತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಲೋ ನವೀನ ಟೀಮ್, ನವೀನ್ ಸರ್ಜು ಅವರು ಹಾಗೂ ಪವನ್ ಸರ್ ಅವರಿಗೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲ ಗೆಸ್ಟ್ ಅವರಿಗೆ. ಈ ಸಾಂಗ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ಮಂಗಳೂರಿಂದ ಇಲ್ಲಿ ಬೇರೆ ಟೀಮ್, ಹೊಸ ಟೀಮ್ ಜೊತೆ ವರ್ಕ್ ಮಾಡೋದು. ಫಸ್ಟ್ ಆಫ್ ಆಲ್ ತುಂಬ ಕ್ಲೋಸ್ ಆಗಿ ಎಲ್ಲರೂ ಆ ಮಂಗಳೂರಿಂದ ಒಂದು ಬೇರೆಯವರು ಆ ಥರ ಏನು ಡಿಫ್ರೆನ್ಸಸ್ ಇಲ್ಲದೆ
ಒಟ್ಟಿಗೆ ಒಂದೇ ಲೈಕ್ ಮೈಂಡೆಡ್ ಏನು ಐಡಿಯಾಸ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡಿಕೊಂಡು ಈ ಸಾಂಗನ್ನು ಪ್ರೆಸೆಂಟ್ ಮಾಡಿದ್ದೀವಿ. 2 ಸಾಂಗ್ ಇತ್ತು. ಸೊ ಇದು ಐ ಹೋಪ್ ಈ ಸಾಂಗ್ ರೀಚ್ ಆಗುತ್ತೆ ನಿಮಗೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಪವನ್ ಸರ್ ಹಾಗೂ ನವೀನ್ ಅವರೇ. ಥ್ಯಾಂಕ್ ಯು ಆ್ಯಂಡ್ ಫಾರ್ helping out with this song, and to the whole team of Lo Navina. Thank you so much. ಅದು ಲಂಚ್ ಮಾಡಬೇಕಾ? ಏನಾಯ್ತು? ಈಗ ನಮ್ಮ ವೆಂಕಟೇಶ್ ಸರ್, ಎಲ್ರಿಗೂ ನಮಸ್ತೆ. ಒಬ್ಬ ಸಂಗೀತ ನಿರ್ದೇಶಕರಿಗೆ ಏನು ಶ್ರದ್ಧೆ ಇರಬೇಕು, ಸಾಹಿತ್ಯದಲ್ಲಾಗ್ಬೋದು ಅಥವಾ ಸಂಗೀತದಲ್ಲಾಗಲಿ, ಅದು ನವೀನ್ ಅವ್ರ ಹತ್ರಕ್ಕೆ ಕಾಣಿಸುತ್ತೆ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಮೊನ್ನೆ ಕುಣಗಲ್ ಉತ್ಸವ ಅಂತ ಹೇಳ್ಬಿಟ್ಟು ಒಂದು ತುಂಬ ಅದ್ಭುತವಾದ ಕಾರ್ಯಕ್ರಮ ಆಯಿತು. 2.25 ಗಂಟೆ ಮನುಷ್ಯ ಎಷ್ಟು ಜನ ಹಂಗೆ ಹಿಡಿದು ನಿಲ್ಲಿಸಿದ್ರು ಅಂತಂದರೆ 40-45 ಸಾವಿರ ಜನ ಇದ್ರು ಅಲ್ಲಿ ಎಂಟೈರ್ ಕುಣಗಲಲ್ಲಿ. ಆ ಶಕ್ತಿ ದೇವರವ್ರು ಕೊಟ್ಟಿಯ ನವೀನ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಕಂಟೆಂಟ್ ನೋಡಿದಾಗ. ಸೊ ಮಾಧ್ಯಮದವರೆಲ್ಲ ಈ ಸಿನಿಮಾನ ಕೆಲಸಕ್ಕೆ ಸಪೋರ್ಟ್ ಮಾಡಿ, ನಮಗೆ ಏನಾಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಚಿತ್ರದ ಲಾಸ್ಟ್ ಸಾಹಿತ್ಯ ಸಾಥ್ ಕೊಟ್ಟಿರುವಂಥ ಅಂದಾನಿ ಸರ್ 2 ಸಾಂಗ್ ಬರ್ತಿದ್ರು. ಎಲ್ಲರಿಗೂ ನಮಸ್ಕಾರ. ನವೀನ್ ಸರ್ ಇದ್ರೆ 100 ಹಾಡು ಬೇಕಾದ್ರೆ ಬರೀಬೋದು, 1000 ಹಾಡು ಬೇಕಾದ್ರೆ ಬರೀಬೋದು. ನಾನು ಏನ್ ಗೀಚ್ ಕೊಟ್ಟರು ಅದನ್ನ ಹಾಡ್ತಾರೆ. ನಾನಲ್ಲ, ಯಾರು ಗೀಚ್ ಕೊಟ್ಟರು ಅದಕ್ಕೊಂದು ಟ್ಯೂನ್ ಅಲ್ಲೇ ಶುರು ಆಗೋಗುತ್ತೆ. ಒಂದು ಹುಕ್ ಲೈನ್ ಅವರೇ ಕೊಡ್ತಾರೆ ಎಲ್ಲ. ನಾವೇನಂದ್ರೆ ಅವ್ರು ಏನೋ ಸಿಚುವೇಶನ್ ಹೇಳ್ತಿದ್ರೆ ಅಲ್ಲಿ ಪದಗಳು ಸಿಗ್ತಾ ಇರ್ತವೆ, ಬರ್ಕೊಂಡು ಹೋಗ್ಬೋದು. ನವೀನ್ ಸರ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಸೆನ್ಸ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಅದು ಹೇಗಾಯ್ತು ಅಂದ್ರೆ ಈ ಸಾಂಗ್ ಬರೆಯೋಂಗಾಯ್ತು, ಈ ಸಿನಿಮಾದಲ್ಲಿ ವರ್ಕ್ ಮಾಡೋಂಗಾಯ್ತು. ಅವ್ರಿಗೆ ಏನೇ ಹೇಳಿ, ಯಾವ ಲೈನ್ ಹೇಳಿದ್ರು ಅದಕ್ಕೊಂದು ಟ್ಯೂನ್ ಹಾಕ್ತಾರೆ. ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಇದು ಓಡುತ್ತೆ, ಇದು ಓಡಲ್ಲ ಅನ್ನೋ ಜಡ್ಜ್ಮೆಂಟು ನಾನು ಇದುವರೆಗೂ ಯಾರೂ ನೋಡಿಲ್ಲ. ಅಷ್ಟು ನೀಟಾಗಿ ಜಡ್ಜ್ ಮಾಡ್ತಾರೆ. ಅದು ನನಗೆ ಇದು ನವೀನ್ ಸರ್ ಹತ್ರ ಇರುವಂತ ಒಂದು ಕ್ವಾಲಿಟಿ, ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ವೈರಲ್ ಸ್ಟಾರ್ ಅಂತ ನಮ್ಮ ಡೈರೆಕ್ಟರ್ ನಮ್ಮ ಪವನ್ ಅವ್ರು ಕರೀತಾ ಇರ್ತಾರೆ, ವೈರಲ್ ಸಿಂಗರ್, ವೈರಲ್ಸ್. ಅವ್ರು ಏನು ಹಾಡಿದ್ರು ಅದು ಇವತ್ತೊಂದು ಯಾವ ಹಾಡೋದು ಮಿಲಿಯನ್ ಕಮ್ಮಿ ವ್ಯೂಸ್ ಹೋಗೇ ಇಲ್ಲ, ಎಲ್ಲ ಮಿಲಿಯನ್ಸ್ ಟಾಪ್ ರೀಚ್ ಆಗಿರುವಂತವೆ. ಸೊ ಈ ಸಿನಿಮಾಗೆ ನಂಗೊಂದು ಅವಕಾಶ ಕೊಟ್ಟರು, ತುಂಬಾ ಥ್ಯಾಂಕ್ಸ್ ಸರ್. ಈ ಹಾಡು ನವೀನ್ ಸರ್ ಎಲ್ಲ ಕೈ ತೊಳ್ಕೊಂಡು ಮುಟ್ಟಾಗ್ತವೆ, ನಮ್ಮನ್ನ ಮುಟ್ಟದ್ನ ಕೈ ತೊಳ್ಕೊಂಡಿದ್ದೀವಿ ನಾವು. ಹಂಗೆ ಹಾಡು ಹಂಗಿದೆ. ಅದೇ ಗಂಡು ಮಕ್ಳು ನಾವು ನಮ್ಮನ್ನ ಮುಟ್ಟದ್ನ ನಾವು ನೀವು ಕೈ ತೊಳ್ಕೋಬೇಕು. ಹಾಡು ಹಂಗೆ ತೆಗ್ದಿದ್ದೀರಾ, ತುಂಬಾ ಚೆನ್ನಾಗಿದೆ. ಅಲ್ಲ, ಗಂಡು ಮಕ್ಳು ಕತೆ ಅಷ್ಟ ಹಂಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಜಾಸ್ತಿ ಹೊಗಳ್ಬೇಡಿ, ನಿಮ್ಮಲ್ಲಿ ಪ್ರತಿಭೆ ಇತ್ತು, ನಾನು ಅದಕ್ಕೊಂದು ಎಲ್ಲ ಜೊತೆಲಿದ್ವಿ. ಅದೆಲ್ಲ ಟೀಮ್ ವರ್ಕಿಂದ, ಏನೇ ಸಕ್ಸಸ್ ಇದ್ರು ಎಲ್ಲ ಟೀಮ್ ವರ್ಕಿಂದ ಇರುತ್ತೆ, ಒಬ್ಬರಿಂದಾಗೆಲ್ಲ ಬರುತ್ತೆ ಮಾಡಿದ್ರು. ನಮ್ಮ ಚಿತ್ರದ ಕ್ಯಾಮರಾಮ್ಯಾನ್, ಈ ಸಿನಿಮಾಗೆ ನಮಗೆ ಆಪರ್ಚುನಿಟಿ ಕೊಟ್ಟಿರೋಂಥ ಪ್ರೊಡ್ಯೂಸರ್ ಸರ್ ಇಂದ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಲ್ಸೋ ನವೀನ್ ಅವರು, ಪವನ್ ಅವರು ಇಬ್ಬರ ಬಗ್ಗೆ ಮಾತಾಡ್ಬೇಕು ನಾನು. ವೆರಿ ಹಾರ್ಡ್ ವರ್ಕಿಂಗ್ಲಿ ಹೀರೋ ಹೋಗಿ ನಿನ್ನೆ ರಾತ್ರಿ ಎಲ್ಲ ಎದ್ದು ಅಲ್ಲೆಲ್ಲೋ ಮಲ್ಕೊಂಡು ಸಾಂಗ್ ಮುಗಿಸಿ ಅಷ್ಟು ಡೆಡಿಕೇಶನ್ ಸಿನಿಮಾ ಬಿಗಿನಿಂಗ್ ಇಂದ ಇದೆ. ಅಟ್ ದ ಸೇಮ್ ಟೈಮ್ ಅವ್ರ ಕಂಪ್ಲೀಟ್ ಟೀಮ್ ಅಲ್ಲಿದೆ. 3 ವರ್ಷದಿಂದ ತುಂಬಾ ಕಷ್ಟ ಬಿದ್ದು ಈ ಸಿನಿಮಾ ಮಾಡಿರೋಂಥದ್ದು. ಅಟ್ ದ ಸೇಮ್ ಟೈಮ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಆ ವಿಲೇಜ್ ಅಲ್ಲಿರೋ ಎಲ್ಲಾ ಫ್ಲೇವರ್ಸ್ನು ಕಟ್ಕೊಡಕ್ ಟ್ರೈ ಮಾಡಿದ್ದಾರೆ ನವೀನ್ ಅವರು, ಹಾಗೆ ಪವನ್ ಅವರು. ಆ್ಯಂಡ್ ಆಲ್ಸೋ ನವೀನ್ ಅವರ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಕೆಲವು ಸೀಕ್ವೆನ್ಸ್ಗಳಿಂದ ಮಾಡಿರುವಂಥ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ರಿಯಲಿಸಮ್ ಇದೆ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನವೀನ್ ಸರ್ಗೆ ಆ್ಯಂಡ್ ಪವನ್ ಸರ್ಗೆ ಆ್ಯಂಡ್ ಆಲ್ಸೋ ನನ್ನ ಹೋಲ್ ಟೀಮ್ಗೆ ಆ್ಯಂಡ್ ಆಲ್ಸೋ ವಿನಾಯಕ್ ಸರ್ಗೆ, ಜೇಕಬ್ ಅವ್ರಿಗೆ, ವಿಜಯ್ ಸರ್ಗೆ, ಸುಧೀಂದ್ರ ವೆಂಕಟೇಶ್ ಸರ್ಗೆ. ಮತ್ತೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಹೇಳಬೇಕು. ಆಕ್ಚುಲಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ. ನಾವು ಹುಡುಕಿ ಏನೋ ಅನ್ಕೊಂಡಿದ್ವಿ. ಅಂಡ್ ಆಲ್ಸೋ ಅಟ್ ದ ಫೈನಲ್ ಅವ್ರು ಬಂದು ಆ ಸೀಕ್ವೆನ್ಸ್ ಶುರು ಮಾಡಿದಾಗ ನಮ್ಗೆ ಅಕ್ಷತಾ ಪಾಂಡಪುರ ಅವ್ರ ಹೆಲ್ಪ್ ಮಾಡಿದ್ರು ಅವ್ರನ್ನ ಕ್ರಾಫ್ಟ್ ಮಾಡೋದಕ್ಕೆ. ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ಆಲ್ಸೋ ಆಪ್ಟ್ ಫಾರ್ ದಿಸ್ ಸಿನಿಮಾ. ಈ ಕ್ಯಾರೆಕ್ಟರ್ಗೆ ಇವ್ರಿಲ್ದೆ ಬೇರೆಯವರು ಆಗಲ್ಲ ಅನ್ನೋ ಅಷ್ಟು ಪರ್ಫೆಕ್ಟ್ ಆಗಿ ಫಿಟ್ ಆಗಿದ್ದಾರೆ.
ಸೊ ನವೀನನ ಜಗತ್ತು, ಅವನ ಪ್ರೀತಿ, ಅವನ ಮುಗ್ಧತೆ, ಅವನ ತರಲೆನ ನೋಡೋದಕ್ಕೆ ಲೋ ನವೀನಲ್ಲಿ ಬರಬೇಕು, ನೋಡಬೇಕು. ಅಟ್ ದ ಸೇಮ್ ಟೈಮ್ ಈಗ ಸದ್ಯಕ್ಕೆ ಈ ಸಾಂಗ್ ನೋಡಿ ಎಲ್ಲರೂ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.